ಎಲ್ಲ ಧ್ಯಾನ ಬಂಧುಗಳಿಗೆ ಶುಭೋದಯ ಶುಭ ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಪತ್ರಿಜಿ ಗುರುಗಳಿಗೆ ಕೋಟಿ ಕೋಟಿ ವಂದನೆಗಳನ್ನ ತಿಳಿಸೋಣ. ಹಾಗೆ ನನ್ನ ಆಧ್ಯಾತ್ಮಿಕ ಗುರುಗಳು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ಗೆ ನನ್ನ ನಮನಗಳನ್ನ ತಿಳಿಸ್ತೀನಿ. ಅವ್ರಿಗೆ ನಾನು ಕೃತಜ್ಞನಾಗಿರ್ತೀನಿ ಅಂತ ತಿಳಿಸ್ತಾ, ಹಾಗೆ ನನ್ನ ಜನ್ಮಕ್ಕೆ ಕಾರಣರಾದ ನನ್ನ ತಂದೆ ತಾಯಿಯರನ್ನು ಕೂಡ ಮನದಲ್ಲೇ ನೆನೆಸುತ್ತಾ, ಹಾಗೆ ನನ್ನ ಪುನರ್ಜನ್ಮಕ್ಕೆ ಕಾರಣರಾದ ನನ್ನ ಯಜಮಾನರಿಗೂ ಕೂಡ ಕೋಟಿ ವಂದನೆಗಳನ್ನ ತಿಳಿಸುತ್ತಾ ಅವರ ಋಣದಲ್ಲೇ ನಾನು ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಉಸಿರಿರುವವರೆಗೂ ಅವರ ಸೇವೆ ಮಾಡುತ್ತಾ ಜೀವನನ ಸಾಕ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತು 8ನೇ ದಿನ ಮಹಾಗೌರಿ ಅವತಾರ, ದೇವಿ ಅವತಾರ, ಮಹಾಗೌರಿ ಅವತಾರ. ಅದೇ ಪ್ರಕಾರವಾಗಿನೇ ಇವತ್ತು ಆ ಜೀವನ ಚರಿತ್ರೆ ಬಂದೈತೇನೋ, ಅಕ್ಕ ಮಹಾದೇವಿಯ ಜೀವನ ಚರಿತ್ರೆ ಇವತ್ತು ಕ್ಲಾಸ್. ಅದಕ್ಕಾಗಿ ಶಾರ್ಟ್ ಆಗಿ ಒಂದ್ ಸ್ವಲ್ಪ ಅಕ್ಕ ಮಹಾದೇವಿ ಜೀವನ ಚರಿತ್ರೆನ, ಆ ಮಹಾಗೌರಿ, ಆ ತಪಸ್ವಿನಿ, ಆ ವಿರಾಗಿಣಿಯ ಜೀವನ ಚರಿತ್ರೆನ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮಾತಾರ್ಭಾವಾಜಿಯರ ಫೌಂಡೇಶನ್ ಗುರುಗಳಿಗೆ, ಎಲ್ಲ ಧ್ಯಾನ ಬಂಧುಗಳಿಗೆ ಥ್ಯಾಂಕ್ ಯು ಹೇಳಕ್ಕಿರ್ತೀನಿ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಎಸ್ ಸರ್. ನೋಡ್ರಿ, ಮೊದಲನೇದಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಅತ್ಯಂತ ವಿಶಿಷ್ಟ ಉಜ್ವಲ ಶ್ರೀಮಂತ ಅಕ್ಕ ಮಹಾದೇವಿಯದು ಸ್ತ್ರೀ ವ್ಯಕ್ತಿತ್ವ. 12ನೇ ಶತಮಾನದಲ್ಲಿ ಸ್ತ್ರೀ ವ್ಯಕ್ತಿತ್ವನ ಅದ್ಭುತವಾಗಿ ಮೇಲುಗೈದ ಅಕ್ಕ ಮಹಾದೇವಿ. ಲೌಕಿಕ ಜೀವನದ ಎಲ್ಲ ಭೋಗಗಳನ್ನ ತ್ಯಜಿಸಿ ಕೇವಲ ಚನ್ನಮಲ್ಲಿಕಾರ್ಜುನನಿಗಾಗಿ ಹಂಬಲಿಸುತ್ತಾ ಆ ಲೌಕಿಕ ಜೀವನಕ್ಕಾಗಿ ಅಲೌಕಿಕ ಜೀವನಕ್ಕಾಗಿ ಹಂಬಲಿಸಿದ ಅಪರೂಪದ ವ್ಯಕ್ತಿತ್ವ ಅಕ್ಕ ಮಹಾದೇವಿ. ತನ್ನ ವಚನಗಳ ಮೂಲಕ ಎಲ್ಲ ಮನೆ ಮಾತಾಗಿ ಶಿವ ಸಾಕ್ಷಾತ್ಕಾರ ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟವಳು. ಭಕ್ತಿಯ ನಿರ್ಭರತೆ ಆಕೆಯ ವಚನಗಳಲ್ಲಿ ಎದುರು ಕಾಣುತ್ತವೆ. ಸಾಮಾಜಿಕ ಮೌಲ್ಯಗಳನ್ನು ಕೂಡ ಆಕೆಯ ವಚನ ಮಾತನಾಡ್ತಾವ. ಅವಳು ವಚನ ಮಾತನಾಡ್ತಾವ. ಇನ್ನೂ ಕೂಡ ಏನ್ ಹೇಳ್ತಾವ ನೋಡ್ರಿ, ಒಂದು ವಚನ: ಅಂಗಲಿಂಗವ ಭೇದಿಸಿ ಅಂಗಲಿಂಗವದೊಳಗಾಯಿತು. ನೋಡ್ರಿ ಎಷ್ಟು ಅದ್ಭುತ ಐತಿದು. ಅಂಗಲಿಂಗವ ಭೇದಿಸಿ ಅಂಗಲಿಂಗದೊಳಗಾಯಿತು, ಮನಲಿಂಗವ ಭೇದಿಸಿ ಮನಲಿಂಗ ಅಂಗದೊಳಗಾಯಿತು, ಭಾವಲಿಂಗವ ಭೇದಿಸಿ ಭಾವ ಅಂಗದೊಳಗಾಯಿತು. ಚನ್ನಮಲ್ಲಿಕಾರ್ಜುನ ನಿಮ್ಮ ಒಲುಮೆಯ ಸಂಘದಲ್ಲಿರೆ ಸ್ವಯಂ ಲಿಂಗತನ ಅಂತ ಆ ಲಿಂಗದೊಳಗ ಲೀನವಾದಾಗ, ಅರಿತಾಗ, ಆ ಭಾವನೆಯಲ್ಲಿ ಆ ಮನದ ಆದಾಗ ಆ ಆನಂದ, ಆ ಚಿಲುಮೆ ಬೇರೆನೇ ಇರ್ತೈತಿ. ಈಗ ಹೇಗ್ ನಾವು ಧ್ಯಾನ ಮಾಡಿದಾಗ ಆ ಅದ್ಭುತತೆಯಿಂದ ನಾವು ಕಾಣ್ಕೋತೀವಲ್ಲ, ಆ ಆನಂದ ಯಾರಿಗೂ ಹೇಳಕ್ ಆಗಲ್ಲಲ್ಲ, ಹಂಗ ಅವ ಲಿಂಗದೊಳಗ ಒಂದಾದಾಗ ಆ ಆನಂದನ ಹೇಳಕ್ ಆಗಲ್ಲ ಅಂತ ಅಕ್ಕ ಮಹಾದೇವಿ ತಿಳಿಸ್ತಾ ವಚನದ ಮೂಲಕ. ನೋಡ್ರಿ, ಮೊದಲನೇದಾಗಿ ಅಕ್ಕ ಮಹಾದೇವಿ ಚೈತ್ರ ಶುದ್ಧ ಹುಣ್ಣಿಮೆಯಂದು ಶಿವಮೊಗ್ಗ ಜಿಲ್ಲೆ ಉಡತಡಿ ಗ್ರಾಮದಲ್ಲಿ ಜನಿಸಿದ್ರು. ಅವಳ ಜನನ ಉಡತಡಿ ಗ್ರಾಮದಾಗ ಜನನವಾಯ್ತು. ಅಕ್ಕ ಮಹಾದೇವಿಯ ತಂದೆ ಓಂಕಾರ ಶೆಟ್ಟಿ, ತಾಯಿ ಲಿಂಗಮ್ಮ. ಓಂಕಾರ ಶೆಟ್ಟಿ ಲಿಂಗಮ್ಮ ಬಹಳ ಭಕ್ತಿವಂತರಿದ್ರು. ಪೂಜೆ ಗುರುಗಳ ಸೇವೆಯಲ್ಲಿ ತಲ್ಲೀನರಾಗ್ತಿದ್ರು. ನಿಂಗಮ್ಮ ಬಹಳ ಸಾಧ್ವಿಯಾಗಿದ್ರು. ಬಹಳ ದಿನದಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದೊಂದು ನೋವು ನೋಡ್ರಿ. ಏನಾರ ಸಾಧನೆ ಮಾಡ್ಬೇಕಾಗಿತ್ತಂದ್ರ ಏನಾರ ಆಗಿತ್ತಂದ್ರ ಎಲ್ಲಾ ಸರಳವಾಗಿದ್ರ ಸಾಧನೆ ಮಾಡಕ್ ಆಗುದಿಲ್ಲ ಯಾರಿಗೇ ಅಲ್ಲಿ. ಇವಾಗ ನೋಡ್ರಿ, ನಾವು ಧ್ಯಾನಕ್ಕೆ ಬಂದೀವಿ, ನಾವೆಲ್ಲ ಆರಾಮಾಗಿತ್ತು, ಚೆನ್ನಾಗಿ ಇತ್ತಂದ್ರೆ ನಾವು ಧ್ಯಾನಕ್ಕೆ ಬರ್ತಿದ್ದೇವೆ. ತುಂಬಾ ಜನ ಒಬ್ರು ಆರೋಗ್ಯಕ್ಕಾಗಿ ಬಂದಾರ, ಒಬ್ರು ಏನೇನೋ ಒಂದು ಹಂಬಲ ಇಟ್ಕೊಂಡೇ ಬಂದಿರ್ತಾರೆ, ಆಶಯ ಇಟ್ಕೊಂಡೇ ಬಂದೀವಿ. ಹಂಗ ಏನಾರ ತೊಂದ್ರೆ ಇದ್ರೆ ಮಾತ್ರ ಈ ಆಧ್ಯಾತ್ಮಿಕಕ್ಕೆ ಬರಕ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಆರಾಮಾಗಿ ಎಲ್ಲ ಚೆನ್ನಾಗಿದ್ದ 40 ವರ್ಷ ಬರ್ಲೇ ಇಲ್ಲ, 35 ವರ್ಷ ಬರ್ಲೇ ಇಲ್ಲ. ಅನಾರೋಗ್ಯ ಆಯ್ತು, ಎಲ್ಲಾನು ಆದಾಗ ಈ ಆಧ್ಯಾತ್ಮಿಕತೆ ನಮ್ಮನ್ನ ಸೆಳೀತದಂತ ಹೇಳಕ್ ಇಷ್ಟಪಡ್ತೀನಿ. ಹಂಗ ಅಂತ ಸಾಧ್ವಿ ಓಂಕಾರ ಶೆಟ್ಟಿ ಲಿಂಗಮ್ಮಂಗ ಮಕ್ಕಳಾಗಿರ್ಲಿಲ್ಲ. ಅದೊಂದು ಕೊರಗು ಅವ್ರಿಗೆ. ಬಹಳ ದಿನದಿಂದ ಅವ್ರಿಗೆ ಮಕ್ಕಳು ಇರ್ಲಿಲ್ಲಲ್ಲ. ಪಕ್ಕದ ಮನೆಯಲ್ಲಿ ತೊಟ್ಟಿಲ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲರೂ ಅವಳ ಬಂಜಿ ಅಂತ ಹೇಳಿಸಿದ್ರಂತ.
ಅವಳಿಗೆ ಮತ್ತೆ ಈಗ ಜನರು ನೋಡ್ರಿ ಆಡವಾಸಿ ಇವಾಗ ಪ್ರಪಂಚದಲ್ಲಿ ನಾವು ಮುಖಾಮುಖಿ ಅಂದ್ಬಿಡ್ತಾರ, ಮನ್ಸಿಗೆ ನೋವು ಆಗ್ತದೇನೋ ಏನ್ ಮಾಡ್ತದೆ ಏನು ನೋಡಲ್ಲ. ಹಂಗ ಅವಳಿಗೆ ಬಂಜೆ ಅಂತ ಹೀಯಾಳಿಸಿ ನಗುತ್ತಿದ್ರಂತ. ಆಗ ನಿಂಗಮ್ಮ ಮನೆಗೆ ಬಂದು ಅಳುತ್ತಾ ಕುಡ್ತಿದ್ದಳ. ಆಗ ಓಂಕಾರ ಶೆಟ್ಟಿ ಹೇಳ್ತಾರ, ಯಾಕೆ ಅಳ್ತಾ ಇದ್ದಿ ಅಂತ ಕೇಳ್ತಾರ. ನಿಂಗಮ್ಮ ನಡೆದ ಎಲ್ಲ ವಿಷಯ ತಿಳಿಸ್ತಾಳ. ನಾವು ಎಷ್ಟು ಭಕ್ತಿ ಭಾವದಿಂದ ದೇವರ ಪೂಜೆ ಮಾಡ್ತೇವಿ. ಇದು ಒಂದು ನೋಡ್ರಿ, ಆದ್ರೆ ಎಷ್ಟ್ ಅದ್ಭುತ ಐತ್ ನೋಡ್ರಿ ಇದು. ನಾವ್ ಎಷ್ಟು ಭಕ್ತಿ ಭಾವದಿಂದ ಧ್ಯಾನ ಮಾಡ್ತೀವಿ ಅಂತ ಒಮ್ಮೊಮ್ಮೆ ನಮಗೂ ಕ್ವಶನ್ ಆಗ್ತದ. ಬಹಳ ಕಷ್ಟದ ಮೇಲೆ ಕಷ್ಟ ಬಂದಾಗ ಮಾಡಿದಾಗ ಎಷ್ಟು ನಿಸ್ವಾರ್ಥವಾಗಿ ನಾವು ಎಷ್ಟೊಂದು ಧ್ಯಾನ ಮಾಡ್ತೀವಿ, 3 ಗಂಟೆ 6 ಗಂಟೆ ಧ್ಯಾನ ಮಾಡ್ತೀವಿ ಅಂದ್ರೂ ಕೂಡ ನಮಗ್ ಕಾಡಾಟನೇ ಅದಂತ ಈ ಒಂದು ಚೂರು ಆ ದೇವ್ರ ಮೇಲೆ ಮುನಿಸು ಬಂದೇ ಬರ್ತೈತಿ. ಹಂಗ ನಾವು ಧ್ಯಾನದ ಮ್ಯಾಗ ಎಷ್ಟು ಧ್ಯಾನ ಮಾಡ್ತೀವಿ ಅಂದ್ರೂ ಕೂಡ ನಮ್ಗೆ ಹಿಂಗೆ ಆಗ್ತದ ನೋಡುವ ಅಂತೇಳಿ ಒಳಗೊಮ್ಮ ಅಂತ ಇರ್ತೀವಿ ಅನ್ನೋ ತಪ್ಪದು. ಅದು ಅವ್ರ ಓಂಕಾರ ಶೆಟ್ಟಿ ಏನ್ ಹೇಳ್ತಾರ ನೋಡ್ರಿ, ಹೆಂಗಿರ್ಬೇಕು ಅಂದ್ರ, ನಿಂಗಮ್ಮ ನಡೆದ ಎಲ್ಲ ಘಟನೆ ಹೇಳ್ತಾಳಲ್ಲ, ಮೇಲೆ ಇನ್ನೂ ಕರುಣೆ ಬರ್ಲಿಲ್ಲ. ಈ ನಮ್ಮ ಇಷ್ಟು ಪೂಜೆ ಪುನಸ್ಕಾರ ಮಾಡ್ತೀವಿ, ದೇವ್ರ ನಮ್ಮ ಮೇಲೆ ಕರುಣೆನೆ ಬರ್ಲಿಲ್ಲ ಅಂತ ಆ ಕೋಪದಿಂದ ಏನ್ ಮಾಡ್ತಾ ಆ ಹಣ್ಣು ಕಾಯಿಗಳನ್ನ ಬುಟ್ಟಿ ಎಲ್ಲ ಬಿಸಾಕಿ ಬಿಡ್ತಾಳ. ಆ ಬಿಸಾಕದಾಗ ಆ ಓಂಕಾರ ಶೆಟ್ಟಿ ನೋಡ್ರಿ ಎಷ್ಟು ಅದ್ಭುತ ಹೆಂಗ್ ಹೇಳ್ತಾರಂದ್ರ, ಓಂಕಾರ ಶೆಟ್ಟಿ ಹಾಗೆನ್ನಬಾರದು ಹೇಳ್ತಾರ, ಹಾಗೆನ್ನಬಾರದು. ನಮ್ಮ ಪೂಜೆ ಭಕ್ತಿಗಾಗಿರ್ಬೇಕು. ಎಷ್ಟು ಅದ್ಭುತನ, ನಮ್ಮ ಪೂಜೆ ಭಕ್ತಿಗಾಗಿರ್ಬೇಕಿ ಹೊರತು ಕೂಲಿಗಾಗಿ ಅಲ್ಲ. ಇವಾಗ ನಾವು ಆಸೆ ಪಟ್ಟು ನಮ್ಮ ಅಪೇಕ್ಷೆಗಳನ್ನೆಲ್ಲ ಪ್ರಾಪಂಚಿಕ ಅಪೇಕ್ಷೆಗಳನ್ನೆಲ್ಲ ಆಸೆ ಈಡೇರ್ಸೋಕ ನಾವು ಧ್ಯಾನನ ಬಳಸ್ಕೋತಾ ಇರ್ತೀವಿ. ಧ್ಯಾನ ಮಾಡಿದ್ರೆ ಅದು ಸಿಗ್ತದ, ಧ್ಯಾನ ಮಾಡಿದ್ರೆ ಇದು ಸಿಗ್ತದ. ನಾವು ನಿಸ್ವಾರ್ಥವಾಗಿ ಶ್ರದ್ಧೆಯಿಂದ ನಂಬಿಕೆಯಿಂದ ಭಕ್ತಿ ಧ್ಯಾನ ಮಾಡ್ಬೇಕು, ಆಗ ಪ್ರತಿಫಲ ನಮಗೆ ಸಿಗ್ತದ. ನಾವು ಕೂಲಿಗಾಗಿ ಕೆಲಸ ಮಾಡ್ದಂಗ ಆಗ್ಬಾರ್ದು. ಹಾಗಾಗಿ ಅವರು ಓಂಕಾರ ಶೆಟ್ಟಿ ಹೇಳ್ತಾರ, ಕೂಲಿಗಾಗಿ ಕೆಲಸ ಭಕ್ತಿ ಮಾಡೋದಲ್ಲ, ಭಕ್ತಿಗಾಗಿ ಭಕ್ತಿ ಮಾಡೋ. ಆದರೂ ಲಿಂಗಮ್ಮನಿಗೆ ಸಮಾಧಾನ ಆಗ್ಲಿಲ್ಲ. ಅವ್ರ ಯಜಮಾನ್ರು ಹೇಳಿದ್ರು ಕೂಡ ಲಿಂಗಮ್ಮನಿಗೆ ಸಮಾಧಾನ ಆಗ್ಲಿಲ್ಲ. ನಾಳೆ ನಾನು ಗುರುಗಳಿಗೆ ಹೋಗಿ ಕೇಳ್ತೀನಿ. ನಾ ಸಿಟ್ಟಿಗೆರ್ ಹೇಳ್ತಿರ್ತಾರ, ನಾಳೆ ಹೋಗಿ ನಾನು ಗುರುಗಳಿಗೆ ಕೇಳ್ತೀನಿ, ನಾವಿಷ್ಟು ಭಕ್ತಿ ಭಾವದಿಂದ ಎಲ್ಲ ನಿಸ್ವಾರ್ಥದಿಂದ ಮಾಡ್ತೀವಿ, ಒಂದು ನಮ್ಮ ಮಗು ನನ್ನ ಕರುಣಿಸಲಿಲ್ಲ ಅಂತ ನಾನು ಕೇಳ್ತೀನಿ ಅಂತ ಲಿಂಗಮ್ಮ ಕೋಪ ಮಾಡ್ಕೊತ ಗುರುಗಳಿಗೆ ಕೇಳ್ತೀನಿ ಅಂತ. ಯಾಕೆ ಈ ಶಿಕ್ಷೆ ಅಂತ ಕೇಳ್ತಾಳ. ಮರುದಿನ ನಿಂಗಮ್ಮ ಗುರುಗಳಿಗೆ ಕೇಳಿದ್ರು, ಇದೇನು ಗುರುದೇವ, ಯಾವ ತಪ್ಪಿಗಾಗಿದೆ ಈ ಯಾವ ತಪ್ಪಿಗಾಗಿ ಈ ಶಿಕ್ಷೆ? ನಮ್ಮ ಮನಸ್ಸಿನ ತೊಳಲಾಟ ತಿಳಿಯದೆ, ಎಷ್ಟು ಚಂದ ಕೇಳ್ತಾಳ ನೋಡ್ರಿ, ಯಾವ ತಪ್ಪಿಗಾಗಿ ಈ ಶಿಕ್ಷೆ ಐತಿ, ನಮ್ಮ ಮನಸ್ಸಿನ ತೊಳಾಟ ತಿಳಿಯುದಿಲ್ಲ, ಗೊತ್ತಾಗುದಿಲ್ಲ ನಿಮ್ಗ? ಗುರುಗಳು ಶಿವಶರಣೆ ಲಿಂಗಮ್ಮ ಎಲ್ಲ ಹೇಳ್ತಾರ. ಗುರುಗಳು ಹೇಳ್ತಾರ, ಶಿವಶರಣೆ ಲಿಂಗಮ್ಮ ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕು, ಎಲ್ಲ ಕಾಲ ಕೂಡಿ ಬರ್ಬೇಕು, ಆ ದಿವ್ಯ ಚೈತನ್ಯ ಶಕ್ತಿ ಬರುವ ಕಾಲ ಕೂಡಿ ಬಂದಿದೆ ಅಂತ ಹೇಳ್ತಾರ. ಸಮಾಧಾನವಾಗಿ ಇರು ಲಿಂಗಮ್ಮ ಎಂದು ಹೇಳ್ತಾರ. ಎಷ್ಟ್ ಅದ್ಭುತ ಅಲ್ರಿ. ಈ ಬಂಜಿ ಅನಿಸ್ಕೊಳ್ಳೋದು ಬಹಳ ಕಷ್ಟ, ಬಹಳ ನೋವುದು, ಮನಸ್ಸಿಗೆ ನೋವು. ಜನರು ಹೇಗೆಲ್ಲ ಮಾತಾಡ್ಬಿಡ್ತಾರ, ನಮ್ಮ ಮನಸ್ಸಿನ ಅಮಾಂತರಾಳನ ನಾ ಅರಿತು ಮಾತಾಡಲ್ಲ, ಅಂಧಕಾರದಿಂದ ಅಜ್ಞಾನದಿಂದ ಮಾತಾಡ್ತೀವಿ ನಾವೇನು ಯಾರಿಗಾದ್ರು ಅಂತಾರ. ಏನಂತಾಳಕ್ಕೆ ಒಂದು ಈ ಬಂಜೆ ಅನ್ನಿಸ್ಕೊಂಡಾಗ ಹಾಡ, ಬಾಲಕರ ಇಲ್ಲದ ಜನ್ಮ ಬಾಲಿದೆ ಆತರ ಜನ್ಮ. ನೋಡ್ರಿ, ಬಾಲಕರಿಲ್ಲದ ಜನ್ಮ ಬಾಲಿದೆ ಆತರ ಜನ್ಮ ಗುರುಗಳಿಗೆ ಹೇಳ್ತಾಳ. ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ ಹಾಸುಂಡು ಬೀಸಿ ಒಯ್ದಂಗ, ಕಂದನ ಕೊಡುವ ಶಿವನೇ ಬಂಧನ ಬಿಡಲಾರೆ, ಹಂಗೀನ ಬಾನ ಉಣಲಾರೆ, ಹಂಗೀನ ಬಾನ ಉಣಲಾರೆ, ಮರ್ತದ್ಯಾಗ ಬಂಜಂಬ ಶಬುದ ಹೊರಲಾರೆ ಅಂತ. ತಾಯಿ ಹೆಣ್ಣು ಮಕ್ಕಳಿಗೆ ಇದೊಂದು ಬಹಳ ನೋವು. ಮಕ್ಕಳು ಇಲ್ಲಾರ್ದವ್ರಿಗೆ ಬಂಜೆ ಅನ್ನೋ ಈ ಬಿರುದು ಪಟ್ಟನ ಕಟ್ಟಿ ಬಿಡ್ತಾರಲ್ಲ, ಆ ನೋವನ್ನ ಬಂಜೆ ಎಂಬ ಶಬ್ದ ಹೊರಕ್ಕಾಗುದಿಲ್ಲ. ಹಂಗ ಲಿಂಗಮ್ಮನು ಕೂಡ ಗುರುಗಳಿಗೆ ಈ ಬಂಜೆ ಎಂಬುದನ್ನ ಅಳಿಸಿಬಿಡು, ಹೆಣ್ಣು ಗಂಡು ಯಾವ್ದಾದ್ರು ಒಂದು ನನ್ನ ಮಡಿಲನ್ನ ತುಂಬಿಸು ಅಂತ ಗುರುಗಳಿಗೆ ಆ ತರ ಭಿನ್ನ ಮಾಡ್ಕೊತ. ಇಷ್ಟು ಅವಳ ಆಯ್ತಲ್ಲ, ಅವಳ ಜೀವನ ಮಗ. ಆವಾಗ ಏನಾಗ್ತದ, ಮಾದೇವಿ ಹೇಗೆ ಅವಳ ದೇವರ ದಯೆಯನ್ನೋ ಅವಳ ಬರುವಿಕೆಗಾಗಿನೋ ಆ ಸಮಯ ಕೂಡಿ ಬಂದಿತ್ತೇನೋ, ಅವಳು ಗರ್ಭಿಣಿ ಆಗ್ತಾಳ. ಲಿಂಗಮ್ಮ ಗರ್ಭಿಣಿಯಾಗಿ ಮತ್ತೆ ಏನಾಗ್ತದ, ಅಕ್ಕ ಮಾದೇವಿಯ ಮೊದಲ ವಚನಗಾತ್ಯ ಹುಟ್ಟಿದ್ಲಲ್ಲ, ಅವಳ ಜನ್ಮ ಆಯ್ತು. ಏನಾಗ್ತದ, ಅವಳಿಗೆ ಪುರುಷ ಸಮಾಜದಲ್ಲಿ, ಒಂದೇ ನಿಮಿಷ ಕಂಟಿನ್ಯೂಯೇಷನ್ ನೋಡ್ರಿ, ಅಕ್ಕ ಮಾದೇವಿ ಈ ಪುರುಷ ಸಮಾಜದಲ್ಲಿ ಕಟ್ಟುಪಾಡುಗಳನ್ನ ವಿರುದ್ಧ ಧ್ವನಿ ಎತ್ತಿದವಳು.
ಅಕ್ಕಮಹಾದೇವಿ ಮೊಟ್ಟ ಮೊದಲ ಮಹಿಳೆ ಅಕ್ಕಮಹಾದೇವಿ. ಎಲ್ಲವೂ ಇದ್ದು ಎಲ್ಲವೂ ಪಡೆದು ಅವುಗಳಲ್ಲಿ ಅವುಗಳಲ್ಲಿ ಅವಳು ಪಾಲಿಗೆ ಇಲ್ಲದ ಎಲ್ಲ ಇದ್ದು ಕೂಡ ಇರ್ಲಾರ್ದಂಗ ಇದ್ದಗಳು ಎಲ್ಲವೂ ನಶ್ವರ ಎಂದು. ನೋಡ್ರಿ, ತಂದೆ ಓಂಕಾರ ಶೆಟ್ಟಿ ಪತ್ತಾರು ಮುತ್ತು ಹವಳ ರತ್ನ ಮಾರಾಟಗಾರರು ಎಲ್ಲಾ ಇದ್ರು ಕೂಡ ಅವ್ರು ಕಿವಿ ಓಲೆ ಹಾಕೋತಿದ್ದಿಲ್ಲ. ರುದ್ರಾಕ್ಷಿ ಹಾಕೊಂಡ್ಲೋಳು ಇನ್ನು ಸಣ್ಣ. ಅದು ಅದು ತರಂಗಿಣಿ ಬುಕ್ಕಲ್ಲಿ ಐತಿ. ತುಂಬಾ ವಿಶ್ಲೇಷಣೆ ಮಾಡಕ್ ಹೋದ್ರೆ ತುಂಬಾ ಸಮಯ ಆಗ್ತದ ಅಂತೇಳಿ ಶಾರ್ಟ್ ಆಗಿ ನಾನೇ ಬರ್ದಿರೋದು. ಅಷ್ಟಿದ್ರು ಕೂಡ ಅವಳು ಬಂಗಾರದ ಓಲೆ ಹಾಕೊಳ್ಳಮ್ಮ ಅಂತ ಹೇಳಿ ಓಂಕಾರ ಶೆಟ್ಟಿ ಹೇಳಿದಾಗ ಅವನ್ನ ಕಿತ್ತೆಸದು ಅರ್ಥ ಇದ್ಲಂತೆ. ಹಾಕಿದ ತಕ್ಷಣ ಪೂರ್ತಿ ಒಂದ್ ದಿನ ಇಡೀ ಹೊತ್ತು ನನಗಿದು ಬೇಡ, ತೆಗೆದು ಹಾಕ್ರಿ ಅಂತ ಅಂದು ಗುರುಗಳ ಕಡೆಯಿಂದ ರುದ್ರಾಕ್ಷಿ ಕಿವಿ ಓಲೆ ಹಾಕೊಂಡಿದ್ಲಂತ. ಚಿಕ್ಕ ಮಗು ಇರುವಾಗಲೇನೆ ಎಷ್ಟು 6 ತಿಂಗಳು 8 ತಿಂಗಳಲ್ಲಿ ಹಠ ಮಾಡಿ ಆ ತರ ಇದು ಮಾಡಿ ರುದ್ರಾಕ್ಷಿ ಕಿವಿ ಓಲೆ ಹಾಕೊಂಡ್ಬಿಟ್ಟಿರ್ಲಂತ. ಎಷ್ಟು ನೋಡ್ರಿ ವಿರಾಗಿನಿ. ಅವಳು ನಶ್ವರ ಎಂದು ತಿಳಿದ್ಬಿಟ್ಟಾಳೆ. ಎಲ್ಲಾನು ಕೂಡ ಇವು ಪ್ರಾಪಂಚಿಕದಲ್ಲಿರುವ ನಶ್ವರಗಳಂತ ತಿಳಿದ್ಬಿಟ್ಟ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಬೇಕು, ಆದರೆ ಹೆದರಿ ಬಾಳುವುದು ಸರಿ ಅಲ್ಲವೆಂದು ಅರಸುತ್ತಿಗೆಯನ್ನು ಎದಿರು ಹಾಕಿಕೊಂಡು ಕ್ರಾಂತಿಕಾರಿಯಾಗಿ ಅನುಸರಿಸಿದಳು. ತುಂಬಾ ಎದುರು ಹಾಕೊಂಡ್ಲು ಅವಳು. ಅವರು ಗುರುಕುಲಕ್ಕೆ ಶಾಲೆಗೆ ಹೋಗ್ಬೇಕಂದ್ರೆ ಅವಾಗೆಲ್ಲ ಶಾಲೆ ಇರ್ಲಿಲ್ಲ, ಶಾಲೆಗೆ ಹಚ್ತಿರ್ಲಿಲ್ಲ, ಹೆಣ್ಮಕ್ಳಿಗೆ ಗುರುಕುಲ ಕಳಿಸ್ತಿರ್ಲಿಲ್ಲ. ಆವಾಗ ಹಠ ಜಿದ್ದು ಮಾಡಿ ಅವಳು ಗುರುಗಳ ಹತ್ರ ಶಾಲೆ ಕಲೀಲಕ್ಕ ಹೋಗಿದ್ಲು. ಹಠ ಬಹಳ ಹತ್ತಿದ್ಲು. 3 ದಿನ ಹತ್ತು ಓಂಕಾರ ಶೆಟ್ಟಿ ಇರ್ಲಿ ಮಗಳು ಬಹಳ ಅಳ್ತಾಳ ಅಂತೇಳಿ ಶಾಲೆಗೆ ಅವಾಗ ಕಳ್ಸಿದ್ರು ಗುರುಗಳ ಕಲಿ. ಆಗಿನ ಕಾಲನೇ ಹಂಗ ಇತ್ತು. ಶಾಲೆ ಅಂದ್ರ ಶಿಕ್ಷಣ ಬೇಕಾಗಿರ್ಲಿಲ್ಲ ಅವಾಗೆಲ್ಲ. ಹೆಣ್ಣು ಮಕ್ಕಳು ಅಂದ್ರ ಮೂಲೆ ಗುಂಪು, 4 ಗೋಡೆ ಮಧ್ಯೆ ಇರ್ಬೇಕು. ಅಂತ ಸಮಯದಲ್ಲಿ ಅಕ್ಕಮಹಾದೇವಿ ಶಾಲೆ ಕಲ್ತಾಳ. ವಚನಗಳನ್ನು ಬರೆದವಳು, ಕಲ್ತವಳು. ಕ್ರಾಂತಿಕಾರಿಯಾಗಿ ಅನುಸರಿಸಿದರು. ನಮ್ಮ ಅಕ್ಕಮಹಾದೇವಿ ಓಂಕಾರ ಶೆಟ್ಟಿ ಸುಮತಿಯ ಮಗಳಾಗಿ ಜನಿಸಿದರು. ಅಕ್ಕ ಬಾಲ್ಯದಿಂದಲೇ ಅಕ್ಕಮಹಾದೇವಿ ಶಿವಕಳೆಯಂತೆ ರೂಪ ಲಾವಣ್ಯದಿಂದ ಕಂಗೊಳಿಸುತ್ತಿದ್ದಳು. ಬಹಳ ಚಂದದ. ಬೇಕಿದ್ರೆ ಅಕ್ಕಮಹಾದೇವಿ ಫೋಟೋ ನೋಡ್ರಿ. ಎಂತ ರೂಪ ಲಾವಣ್ಯ ಅಂದ್ರ, ಎಂತ ಸುಂದರತೆ ಅಂದ್ರ, ಅದು ಯಾವ ಬ್ರಹ್ಮ ಹೆಂಗ ಸೃಷ್ಟಿ ಮಾಡಿದಂದ್ರ ಆ ಸೌಂದರ್ಯನೇ ಅವಳಿಗೆ ಮುಳುವಾಯ್ತು. ಅಂತ ಸೌಂದರ್ಯವತಿಯಾಗಿದ್ದಳು ಮಹಾದೇವಿ. ಬಾಲ್ಯದಿಂದ ಅಕ್ಕಮಹಾದೇವಿ ಕಂಗೊಳಿಸ್ತಾ ಇದ್ಲು. ರೂಪ ಲಾವಣ್ಯದಿಂದ ತೇಜಸ್ಸಿನಿಂದ ಕಂಗೊಳಿಸ್ತಿದ್ಲು. ಯಾಕಂದ್ರೆ ಆಕೆ ದೇವರ ಮಗಳು, ಶಿವನ ಪುತ್ರಿ. ಈ ಪ್ರಪಂಚಿಕದಲ್ಲಿ ಬಂದು ಈ ಅಂಧಕಾರದಲ್ಲಿರುವವರನ್ನ ಸುಜ್ಞಾನದೆಡೆಗೆ ತಿಳಿಸಕಂತ ಬಂದಿರುವ ಆ ದೇವನ ಮಲ್ಲಿಕಾರ್ಜುನನ ಪುತ್ರಿ, ಶಿವನ ಪುತ್ರಿ ಅವಳು. ತನ್ನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನನ ಪ್ರತಿಕ್ಷಣವೂ ಆರಾಧಿಸ್ತಿದ್ಳು. ಶ್ರೀಶೈಲ ಮಲ್ಲಿಕಾರ್ಜುನನ್ನ ಪ್ರತಿಕ್ಷಣನೂ ಕೂಡ ಆರಾಧಿಸ್ತಿದ್ದಳು. ಯಾವುದೇ ಪವಿತ್ರ ಸೌಂದರ್ಯದಿಂದ ಆಕರ್ಷಿತವಾಗಿ ಉಡುತಡಿ ಪಟ್ಟಣದ ಜೈನ ರಾಜ ಕೌಶಿಕ. ನೋಡ್ರಿ ಆ ಸುಂದರತೆ ಏನಾಯ್ತು, ರೂಪ ಲಾವಣ್ಯ ಕಂಗೊಳಿಸ್ತಿದ್ದಳಲ್ಲ. ತನ್ನ ಆರಾಧ್ಯ ದೈವನ ಪ್ರತಿ ಕ್ಷಣವೂ ಆರಾಧಿಸ್ತಿದ್ದಳು. ಶಿವನ ತನ್ನ ಗಂಡನೆಂದುಕೊಂಡು ನಂಬಿದ್ದಳು. ಮಾದೇವಿ ಪವಿತ್ರ ಸೌಂದರ್ಯದಿಂದ ಆಕರ್ಷಿತನಾಗಿ ಉಡತಡಿಯ ಪಟ್ಟಣದ ಜೈನ ರಾಜ ಕೌಶಿಕ ಮಹಾರಾಜ ಮದುವೆ ಆಗ್ಲಿಕ್ಕೆ ಬಯಸ್ತಾನ. ಅವಳು ನೋಡಿ, ಆ ಸೌಂದರ್ಯನ ನೋಡಿ ಆ ಕೌಶಿಕ ಮಹಾರಾಜ ಏನ್ ಮಾಡ್ತಾನ, ಅವಳಿಗೆ ಮದುವೆ ಆಗಕ್ ಇಷ್ಟಪಡ್ತಾನ. ಅವಾಗ ಏನ್ ಹೇಳ್ತಾರ, ಅದಕ್ಕಾಗಿ ಸಂಬಂಧ ಬೆಳೆಸಲು ಹೆಗ್ಗಡತಿಯರನ್ನ ಕಳಿಸ್ತಾನ, ಅಂದ್ರೆ ದಾಸಿಯರನ್ನ ಕಳಿಸ್ತಾನ. ಅವನಿಗೆ ತಮ್ಮ ಮಗಳನ್ನು ಕೊಡುವುದಾಗಿ ನಿರ್ಮಲಾ ಶೆಟ್ಟಿಗೆ, ಸುಮತಿಗೆ ಓಂಕಾರ ಶೆಟ್ಟಿ ಇಷ್ಟ ಇರ್ಲಿಲ್ಲ. ಈ ಓಂಕಾರ ಶೆಟ್ಟಿಗೆ ಮತ್ತು ನಿಂಗಮ್ಮನ್ಗ ಅವನಿಗೆ ಕೊಡಾಕ ಮನಸ್ಸ ಇರ್ಲಿಲ್ಲ ಮಗಳಿಗೆ. ಹೆಗ್ಗಡತಿಯರು ರಾಜನ ಆಸೆಯನ್ನು ಈಡೇರಿಸದಿದ್ದರೆ ನಿಮಗೆ ತೊಂದರೆ ಆದೀತು ಎಂದು ಹೆದರಿಸ್ತಿದ್ರು. ನೋಡ್ರಿ, ನೀವು ಅವನ ಆಸೆ ಈಡೇರಿಸಲಿಲ್ಲ ಅಂದ್ರ ರಾಜ ಅದನ್ನ ಮತ್ತೆ ಶಿಕ್ಷೆ ಕೊಡ್ತಾನ ನಿಮ್ಗಂತೇಳಿ ಹೆದರ್ಸಿದ್ರಂತ. ನಿಮಗೆ ಆಗ ನಿರ್ಮಲಾ ಶೆಟ್ಟಿ ಸುಮತಿ ಮದುವೆ ನಿರ್ಧಾರ, ತಮ್ಮ ಮಗಳ ಮದುವೆ ಮಾದೇವಿ ಈಚೆಗೆ ಬಿಟ್ಟರು. ಅವ್ರಾಗ ನಮಗ್ ಸಂಬಂಧಪಡಲ್ಲ, ಅದು ಮಾದೇವಿಗೆ ಹೇಳ್ತೀವಿ ಅಂತ ಕೇಳ್ಬಿಟ್ರು. ಮಾದೇವಿಗೆ ಹೇಳಿದ್ರು. ಆ ಮಾದೇವಿ ಕೌಶಿಕ ದುರಾಸೆ ಅರ್ಥ ಆಯ್ತು. ಮಾದೇವಿಗೆ ಕೌಶಿಕ ಮಹಾರಾಜನ ದುರಾಸೆ ಅರ್ಥ ಆಯ್ತು. ಆಕಿ ಸೌಂದರ್ಯ ಕಮರುಳಾದವ ಅಂತ ಗೊತ್ತಾಯ್ತು ಅವಳಿಗೆ, ಮಾದೇವಿ. ಆಕೆ ಷರತ್ತಿನ ಅನುಸಾರವಾಗಿ ಅವನ ಮದುವೆ ಆದಳು. ಷರತ್ ಹಾಕಿದ್ಲು, ಮದುವೆ ಮಾಡ್ಕೊಳಕ ಷರತ್ ಮಾಡ. ದೈಹಿಕ ಸಂಬಂಧವನ್ನು ಬೆಳೆಸುವುದಿರುವುದು. ಅವಳು ಷರತ್ ಹಾಕಿದ್ಲು, ಏನ್ ಹಾಕಿದ್ಲು, ಸ್ವಲ್ಪ ದಿನ ದೈಹಿಕ ಸಂಬಂಧವನ್ನ ಬೆಳೆಸದಿರುವುದು.
ಮತ್ತ ಸದಾ ಶಿವ ಪೂಜೆ ಮಾಡೋರ ಸ್ವಾತಂತ್ರ್ಯ ಬೇಕು ನನಗ, ಪೂಜೆ ಮಾಡಕ ನನ್ನ ಸ್ವಾತಂತ್ರ್ಯ ಬೇಕು. ಮತ್ತ ಜ್ಞಾನಿಗಳ ಜೊತೆ ಮಾತಾಡವ ಸ್ವಾತಂತ್ರ್ಯ ಬೇಕು, ಅಂದ್ರೆ ಗುರುಗಳ ಜೊತೆ ನನ್ನ ಚರ್ಚೆ ಮಾಡಾಕ ಸಂವಾದ ಮಾಡಾಕ ಎಲ್ಲ ನನಗ ಅವಕಾಶ ಕೊಡ್ಬೇಕು ಅಂತ 3 ಕಟ್ಟಪ್ಪಣೆಗಳನ್ನ ಹಾಕ್ತಾಳ. ಕೌಶಿಕ ಮಹಾರಾಜ ಸರಿಯಾಗಿ ಅರ್ಥ ಮಾಡ್ಕೊಳಲ್ಲ. ಅವನು ಅರ್ಥ ಆತರ ಕಾಮುಕರಿಗೆ ಏನು ಕಣ್ಣಿಗೆ ಕಾಣಿಸೋದಿಲ್ಲ, ಅದೇನಂತ ಅರ್ಥನೇ ಆಗ್ಲಿಲ್ಲ ಅವನಿಗೆ, ಆ ಷರತ್ತುಗಳಿಗೆ ಗೊತ್ತೇ ಆಗ್ಲಿಲ್ಲ. ಅರ್ಥ ಮಾಡ್ಕೊಳ್ಳೋದೆ ಆತುರಾಗಿ ಮದ್ವೆ ಆಗ್ಬಿಡ್ತಾನೆ. ಅರಮನೆಗೆ ಕರೆದುಕೊಂಡು ಮೊದಲು ಅರಮನೆಗೆ ಹೋದ ಮೇಲೆ ಆಮೇಲೆ ಸದಾ ಕಾಲ ಶಿವಪೂಜೆ ಇರುತ್ತಿದ್ದಳು. ಅವಳು ಮತ್ತೆ ಶಿವಪೂಜೆಯಲ್ಲಿ ಇರ್ಬೇಕಂತ ಸ್ವತಂತ್ರ ಮಾಡಿದ್ಲಲ್ಲ, ದೈಹಿಕ ಏನ್ ಸಂಬಂಧ ಇಲ್ಲ ಅಂತೇಳಿ ಆವಾಗ ಶಿವಪೂಜೆ ಮಾಡ್ತಾ ಇದ್ಲು. ಆದರೆ ಕೌಶಿಕನಿಗೆ ಸರಿ ಬರ್ಲಿಲ್ಲ. ಕೌಶಿಕ ಆಸೆ ಬೇರೆ ಆಗಿತ್ತಲ್ಲ, ಅವಳು ದೇಹನ ಅನುಭವಿಸ್ಬೇಕನ್ನೋ ಇದರಿಂದ ಅವನು ಮದುವೆ ಆಗಿದ್ದಲ್ಲ. ಇವಳು ಪೂಜೆ ಪುನಸ್ಕಾರ ಮಾಡ್ಕೊಂಡ್ ಕೂತ್ರೆ ಅವನಿಗೆ ತಾಳ್ಮೆ ಇರ್ಲಿಲ್ಲ, ಅವನಿಗೆ ಸರಿ ಬರ್ಲಿಲ್ಲ. ಪೂಜೆ ನಿಲ್ಲಿಸಿ ತನ್ನ ದೈಹಿಕ ಸಂಬಂಧಕ್ಕೆ ಒತ್ತಾಯಿಸಿದ. ತಪ್ಪು ಮಾಡಿ ಮಾದೇವಿ ಷರತ್ತನ್ನು ಮುರಿದಿರಿ, ಹೀಗಾಗಿ ಅವನನ್ನು ತ್ಯಜಿಸಿ ತನ್ನ ಆರಾಧ್ಯ ದೈವರಾದ ಮಲ್ಲಿಕಾರ್ಜುನನ್ನು ಮನಸಾರ ಮದುವೆ ಆತಾಳ. ಆಭರಣಗಳನ್ನು ಬಟ್ಟೆಗಳನ್ನು ತ್ಯಜಿಸಿ ನಗ್ನವಾಗಿ ಮೊದಲು ಶಿವನ ಹುಡುಕಾಟದಲ್ಲಿ ಹೊರ ನಡೀತಾಳಕ್ಕೆ. ಅವಾಗ ಇವೆಲ್ಲ ಕಟ್ಟಪ್ಪನೆಗಳನ್ನ ಮೀರಿರ್ತಾನಲ್ಲ ಕೌಶಿಕ ಮಹಾರಾಜ, ಆ ನಿಬಂಧನೆಗಳನ್ನ ಮೀರಿದ ತಕ್ಷಣ ನೀವು ನನ್ನ ಸೋತ್ರಿ ಅಂತ ಹೇಳಿ ಅವಳು ಎಲ್ಲ ಆಭರಣನ ಬಿಸಾಕಿ, ಎಲ್ಲ ಬಟ್ಟೆ ಬಿಸಾಕಿ ನಗ್ನನಾಗಿ, ಅಂದ್ರ ಮೈ ಮೇಲೆ ಒಂಚೂರು ಬಟ್ಟೆ ಇಲ್ಲಾರ್ದಾನೆ ಅವ್ನು ಸೆರಗ್ ಹಿಡಿದು ಜಗ್ತಾನ. ಶಾರ್ಟ್ ಆಗಿ ಬರೆದಿರೋದು ನಾನು. ಅವನು ಸೆರಗಿಡ ಜಗದಾಗ ಈ ಬಟ್ಟೆನ ಈ ಸೆರಗಿಡ ಜಗದಿರಲ್ಲ ಅಂತೇಳಿ, ಈ ಬಟ್ಟೆನೆ ಬೇಡ, ಈ ಕಾಮುಕ ನೀನು ಈ ದೇಹ ಸೌಂದರ್ಯಕ್ಕ ಆಸೆ ಪಡ್ತಾ ಇದೆಯಲ್ಲ, ಈ ನರಕನ ನೋಡು ಅಂತ ಹೇಳಿ ಬಟ್ಟೆನ ಬಿಸಾಕ್ಬಿಡ್ತಾಳ ಅಕ್ಕ ಮಾದೇವಿ. ಬಹಳ ಮೈ ರೋಮಾಂಚನ ಆಗುವ ಸಂದರ್ಭಗಳು ಅದಾವ ಇದ್ರಾಗ. ಯಾಕಂದ್ರೆ ತರಂಗಿಣಿದಲ್ಲಿ ಪೂರ್ತಿ ನಾನು ಸ್ವಾಧ್ಯಾಯ ಮಾಡೀನಿ, ಪೂರ್ತಿ ವಿವರವಾಗಿ ಅಲ್ಲಿ ತಿಳಿಸ್ಯಾರ. ಕಣ್ಣೀರು ಬರ್ತದ ಅವಳ ಈ ವೇದನೆ, ಆ ನೋವು. ಪ್ರತಿ ಕ್ಷಣ ಕೌಶಿಕ ಮಹಾರಾಜನ ಮನೆಯಲ್ಲಿ ಅವಳು ಇರುವಾಗ ಆ ನೋವು ಸಂಕಟ ಆಗ್ತಾ ಇರ್ತದಲ್ಲ. ನಮಗೆ ಓದುದವ್ರಿಗೇನೆ ಆ ಬುಕ್ಕು ಆ ಸ್ವಾಧ್ಯಾಯ ಮಾಡ್ದಾಗಿನ ನಾನು ತುಂಬಾ ಹತ್ತಿದ್ದೀನಿ ಅಲ್ಲಿ. ಅವಳಿಗೆ ಆದ ನೋವು ನನಗೆ ಆಯ್ತೇನೋ ಅನ್ನೋ ಫೀಲ್ ಹಂಗ್ ಬರ್ತೈತಿ. ಹಂಗ್ ಬರ್ದಾರ ಅದು ತರಂಗಿಣಿ ಬುಕ್, ಅಷ್ಟು ಬಹಳ ಅದ್ಭುತವಾಗೈತಿ. ಹಂಗ ಈ ಬಟ್ಟೆನ ತಗೋ ನಿನ್ ಬಟ್ಟೆ ಅಂತ ಹೇಳಿ, ಈ ನರಕನ ನೋಡು ಅಂತ ಹೇಳಿ ಬಟ್ಟೆ ಬಿಸಾಕಿ ನಗ್ನಳಾಗಿ ಹೊರ ನಡೀತಾಳಕ್ಕೆ. ಆ ರೋಮನ ಕೂದಲಿಂದ ಮೈನ ಮರೆಮಾಚಿಕೊಳ್ತಾಳ. ಹಾಡು ಸೇರ್ತಾಳ, ಆಮೇಲೆ ಕಾಡುಗಳು ಸೇರ್ತಾಳ. ಆಗ ಹೊರಗಡೆ ಅರಮನೆಯಿಂದ ಹೊರಗ ಬರ್ತಾಳ. ಜೊತೆ ಗೆಳತನ ಮಾಡ್ತಾಳ, ಗಿಡ ಪ್ರಾಣಿ ಪಕ್ಷಿಗಳ ಜೊತೆ ಗೆಳತನ ಮಾಡ್ತಾಳ. ಅವಾಗ ಅಂತಾಳ, ಕೌಶಿಕ ಮಹಾರಾಜನಿಗೆ ಹೇಳ್ತಾಳ, ಎಮ್ಮೆಗೆ ಒಂದು ಚಿಂತೆ ಆದರ ಸಮಗಾರನಿಗೊಂದು ಚಿಂತೆ. ಎಮ್ಮಿಗೆ ನೋಡ್ರಿ ತಿನ್ನೋದು ಇದ್ ಮಾಡೋದು ಒಂದೇ ಆದ್ರ ಸಮಗಾರಿಗೆ ಏನ್ ಮಾಡ್ತದ, ಎಮ್ಮಿ ದಪ್ಪ ಆಗ್ಲಿ ಚೆನ್ನಾಗಾಗ್ಲಿ ಅದನ್ನ ಚರ್ಮ ಚೆನ್ನಾಗಿ ನಾನು ಬಳಸ್ಕೊಳಕ್ ಚೆನ್ನಾಗ್ ಆಗ್ತದ ಅಂತ ಹೇಳಿ ಸಮಗಾರನಿಗೊಂದು ಚಿಂತೆ ಆಗಿರ್ತದ. ದೇವಿಗೊಂದು ಚಿಂತೆ ಅಲ್ಲ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಧರ್ಮಕ್ಕೊಂದು ಚಿಂತೆ ಆದ್ರೆ ನನಗೊಂದು ಚಿಂತೆ ಆದ್ರೆ ನನ್ನ ಶರೀರ ಅನುಭವಿಸ್ಬೇಕು ಅನ್ನೋ ಚಿಂತೆ. ಎನಗೆ ಎನ್ನ ಒಡೆಯ ಚನ್ನಮಲ್ಲಿಕಾರ್ಜುನನ ಒಲಿಯನು ಎಂಬ ಚಿಂತೆ, ಆದರೆ ನಿನಗೆ ನಿನ್ನ ಕಾಮದ ಚಿಂತೆ ಅಂತ ಕೌಶಿಕ ಮಹಾರಾಜನಿಗೆ ಬೈತ. ನನಗ ಚನ್ನಮಲ್ಲಿಕಾರ್ಜುನ ಒಲಿತಾನೋ ಇಲ್ಲೋ ಅಂತ ನನಗ ಚಿಂತೆ ಆದ್ರ ನಿನಗ ನಿನ್ನ ಕಾಮದ ಚಿಂತೆ ಆಗ್ಯದ, ಬಿಡು ಮರಳ ಸೆರಗ ಅಂತ ಹೇಳಿ ಬಟ್ಟೆನ ಬಿಸಾಕ್ಬಿಟ್ಟು ಕಾಡಲ್ಲಿ ನಡೀತಾಳ ಮಹಾದೇವಿ. ನೋಡ್ರಿ, ಹೆಣ್ಣು ಮಕ್ಕಳಿಗೆ ಈ ತರ ಆದಾಗ ಎಷ್ಟು ನೋವಾಗ್ಬೇಡ, ನಾವೇ ಅನುಭವಿಸ್ತಾ ಇರ್ತೀವಿ ಅನ್ನೋ ಭಾವನೆಯಲ್ಲಿ ಇರ್ಬೇಕು ನಾವು. ಭಾವ ಬರುತ್ತದು, ಬರಲ್ಲ ಅನ್ನಂಗಿಲ್ಲ, ಹಂಗ ಐತಿ ಅದು. ಹಾಗಾಗಿ ಬಟ್ಟೆನ ಬಿಸಾಕ್ಬಿಟ್ಟು ಅವನಿಗೆ ಕೌಶಿಕ ಮಹಾರಾಜನಿಗೆ ಬೈದು ಹೊರಗಡೆ ಹೋಗ್ತಾ ಏನ್ ಹೇಳ್ತಾರ ನೋಡದೆ, ಎಮ್ಮೆಗೆ ಚೆನ್ನಾಗಿ ಹುಲ್ಲು ತಂದು ಚೆನ್ನಾಗಿ ಹಾಲು ಕೊಡ್ಬೇಕು ಅನ್ನೋದು ಒಂದೇ ಚಿಂತೆ. ಸಮಗಾರನಿಗೆ ಎಮ್ಮೆ ಸತ್ರ ಎಷ್ಟು ಚಪ್ಪಲಿ ಹುಲಿಬಹುದು ನಾನು ಅಂತ ಅವನಿಗೆ ಚಿಂತೆ. ಧರ್ಮವಂತರಿಗೆ ಯಾವಾಗ ಒಳ್ಳೆಯ ಸ್ವಾಧ್ಯಾಯ ಮಾಡ್ಬೇಕನ್ನೋ ಚಿಂತೆ. ಧರ್ಮ ಮಾಡೋರು ನಾವ್ ಯಾವಾಗ ಯಾರಿಗಾದ್ರೂ ಸ್ವಲ್ಪ ಜ್ಞಾನ ಹೇಳ್ಕೊಡೋನೇನು, ಏನಾರು ಒಳ್ಳೇದನ್ನ ಹೇಳೋಣ ಅಂತ ಧರ್ಮವಂತರಿಗೆ ಇರ್ತೈತಿ. ಕರ್ಮಿಗಳಿಗೆ ಏನಿರ್ತೈತಿ, ಯಾರಿಗ್ ಮೋಸ ಮಾಡ್ಲಿ, ಯಾರಿಗ್ ವಂಚನೆ ಮಾಡ್ಲಿ, ಹೇಗ್ ಮಾಡ್ಲಿ ಅಂತ ಅವ್ರು ಕರ್ಮಿಗಳು ಅವ್ರು ಕಾಯ್ತಾ ಇರ್ತಾರ. ನಾವು ಕರ್ಮಿಗಳೇ, ಅಲ್ಲಿಂದ ಬಂದವ್ರೆ, ಈಗೇನ್ ಧರ್ಮಗಳೇ ಅಂದ್ರೆ ಬಹಳ ಏನ್ ಒಳ್ಳೆಯವರಾಗಿರುವಂತ ಹೇಳಕ್ ಆಗಲ್ಲ. ಮತ್ತೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ, ಇನ್ನು ಮಾನವರಿದೀವಲ್ಲ, ಶುದ್ಧ ಆಗಲ್ಲ ನಾವು. ಜನ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನಂತ ನಂಗೆ ಹೋಗ್ತಾ ಇರ್ತದ ಬರ್ತಾ ಇರ್ತದ, ಮನಸ್ಸು ಕಲ್ಮಶ ಆಗ್ತಾನೆ ಇರ್ತೈತಿ.
ಹಂಗ ಕರ್ಮಿಗಳಿಗೆ ಯಾರಿಗೆ ಮೋಸ ಮಾಡ್ಲೇನು ವಂಚ ಮಾಡ್ಲೇನಂತ ಇದ್ದೇ ಇರ್ತೈತಿ. ಎನಗೆಯನ್ನ ಚನ್ನಮಲ್ಲಿಕಾರ್ಜುನ ಒಲಿಯೋನು ಒಲಿಯನು ಎಂಬ ಚಿಂತೆ ಅಂತ. ಕಾಮುಕನಾದ ನಿಗ ಆ ಆ, ಒಲಿಯನೆಂಬ ಚಿಂತೆ ಆದ್ರ ಕಾಮುಕನಿಗೆ ಕಾಮ ನೆತ್ತಿಗೆ ಏರಿದಾಗ ಅಕ್ಕ ತಂಗಿ ಅನ್ನೋದು ಏನು ಅರಿವು ಇರೋದಿಲ್ಲ ಅವ್ರಿಗೆ. ಕಾಮಕ್ ಕಣ್ಣಿಲ್ಲ ಅಂತಾರಲ್ಲ, ಹಂಗ ಆಯ್ತು ನಿನ್ನ ಬಿಡು ಶರಗ ಎಂದು ಬಟ್ಟೆನ ಶರಗನ್ನ ಸೀರೆನ ಬಿಸಾಕ್ಬಿಟ್ಟು ನಡೀತಾಳ. ಎಲ್ಲ ಬಟ್ಟೆ ಎಸೆದು ನಗ್ನನಾಗಿ ಅರಮನೆ ತೊರೆದವಳು ಮಾದೇವಿ. ಬಹಳ ದುಃಖ ಅನಿಸ್ತೈತಿ. ನಗ್ನನಾಗಿ ಆ ತಂದೆ ತಾಯಿ ಗೆಳತಿಯರು ಮಾದೇವಿಯನ್ನ ನೋಡಿ ದಿಗ್ಭ್ರಾಂತರಾಗ್ತಾರ. ಮಗಳು ಏನು ಹರೆಯದ ವಯಸ್ಸು, 16 ವಯಸ್ಸಿನಲ್ಲಿನೇ ಕೂಡ ಇಂಥ ಹರೆಯದ ವಯಸ್ಸಿನಲ್ಲಿ ಬಟ್ಟೆನ ಬಿಸಾಕ್ಬಿಟ್ಟು ನಗ್ನನಾಗಿ ಈ ಕಾಮುಕರ ಕಣ್ಣಲ್ಲಿ ಈ ಪ್ರಪಂಚದಲ್ಲಿ ನಗ್ನನಾಗಿ ಹೊರಗೆ ಬಂದಳ ಅಂತೇಳಿ ಹಿಂಗ್ಯಾಕ್ ಬಂದಾಳ ಅಂತೇಳಿ ತಂದೆ ತಾಯಿಗಿರ್ ಗೆಳತಿಯರಿಗೆ ದಿಗ್ಭ್ರಾಂತರಾಗ್ತಾರ. ತಾಯಿ ಮನದಲ್ಲೇ ಮರಗ್ತಾಳ. ಹೆಂಗಾಗ್ಬೇಡ ತಾಯಿಗೆ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡಿ ಚೆನ್ನಾಗಿ ಉಳಿಸಿ ಬೆಳೆಸಿ, ಅದು ಅಪರೂಪದ ಮಗಳು ಬಂಜೆ ಅನ್ನೋ ಪದನ ಅಳಿಸಿದವಳು ಮಗಳು ಈ ಪೂಜೆ ಪುನಸ್ಕಾರ ತನ್ನ ತೊಡೆ ಮೇಲೆ ಇಳಿಸ್ಕೊಂಡು ಮಗಳು ಅಂತ ಕಷ್ಟಕ್ಕೆ ಗುರಿ ಆದ್ಲು. ಕೌಶಿಕ ಮಹಾರಾಜನ ಮನೆಗೆ ಹೋದ್ಲು. ಅಷ್ಟೆಲ್ಲ ನೋವನ್ನ ನುಂಗಿ ಕೂಡ ಮತ್ತ ಮಗಳು ನಗ್ನನಾಗಿ ಹೊರಗೆ ಕಂಡು ತಾಯಿ ಮುಂದೆ ಬಂದಾಗ ಎಷ್ಟು ನೋವಾಗಬೇಡ ತಾಯಿಗೆ. ಆ ಫೀಲ್ ನಮಗ್ ಆಗ್ತದಲ್ಲ, ನಮ್ಮ ಮಕ್ಳು ಆದಾಗ ನಮ್ಗೆ ಹೆಂಗಾಗ್ತದ ಆ ನೋವನ್ನ ಅನುಭವಿಸ್ತಾಳ. ಅವಳು ಏನ್ ಹೇಳ್ತಾಳ, ಮರುಗಿದಳು ಮರ ಮರುಗ್ತಾಳ ಮಗಳು ತಾಯಿ. ನಿಲ್ಲು ಮಗಳೇ ನಿಲ್ಲು ನಿಲ್ಲು, ಬಟ್ಟೆ ತಗೋ, ಬಟ್ಟೆ ಉಡು, ಹೋಗ್ಬೇಡ ಅಂದಳ. ಅದಕ್ಕೆ ಉಡು ತಡಿ, ಉಡು ಅಮ್ಮ ತಡಿ ಅಂತ ಅಂತ ಆ ಹೇಳ್ತಾಳ ತಾಯಿ. ಹೇಳ್ತಾಳ ಉಡಮ್ಮ, ಬಟ್ಟೆ ಉಡಮ್ಮ, ತಡಿಯಮ್ಮ ಅಂತ ಅಂದಾಗ ಆವಾಗನೇ ಆ ಊರಿಗೆ ಉಡುತಡಿ ಅಂತ ಹೆಸರು ಬರ್ತದ. ಉಡಮ್ಮ, ಬಟ್ಟೆ ಉಡಮ್ಮ, ಇಲ್ಲ ತಡಿ ಹೋಗ್ಬೇಡ ಅಂತಾರಲ್ಲ, ಅದಕ್ಕೆ ಆ ಊರಿಗೆ ಉಡುತಡಿ ಅಂತ ಹೆಸರಾಯ್ತಂತ. ತಾಯಿ ಕೇಳ್ತಾಳ, ಕಸಿವಿಸಿ ಆಗ್ತದ ತಾಯಿಗೆ. ಕೇಳ್ತಾಳ, ಮತ್ತ ಮಕ್ಕಳು ಮರಗ್ತಾರಲ್ಲ, ಊಟ ನಿದ್ದೆ ಮಾಡಿದ್ರೆ ಹೆಂಗತ್ತದ? ಎಲ್ಲಿ ಊಟ ಮಾಡ್ತಿ ನೀನು? ಈ ನೀ ಕಾಡಿಗೆ ಹೊಂಟೆಲ್ಲ, ಈಗ ನಗ್ನಾಗಿ ಎಲ್ಲಿ ಊಟ ಮಾಡ್ತಿದಿ, ಎಲ್ಲಿ ಮಲಗ್ತಿದಿ ಅಂದುವಾಗ ಮಹಾದೇವಿ ಕೇಳ್ತಾಳ ತಾಯಿ. ಮಹಾದೇವಿ ಹೇಳ್ತಾಳ, ಹಸಿವಾದೋಡೆ ಭಿಕ್ಷಾನ್ನಗಳುಂಟು. ಬಹಳ ನನಗ ಇದಾಗ್ತದ. ಹಸಿವಾದೋಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೋಡೆ ಕೆರೆಬಾವಿಗಳುಂಟು, ತೃಷೆಯಾದೋಡೆ ಕೆರೆಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ, ಆತ್ಮಸಂಗಾತಕ್ಕೆ ನೀ ನನಗುಂಟು, ಆತ್ಮಸಂಗಾತಕ್ಕೆ ನೀ ನನಗುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಋಷೆಯಾದೊಡೆ ಕೆರೆಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನ ದೇವಾ ದೇವಾ, ಆತ್ಮಸಂಗಾತಕ್ಕೆ ನೀ ನನಗುಂಟು ಅಂತ ತಾಯಿಗೆ ಮಗಳು ಸಮಾಧಾನ ಮಾಡ್ತಾಳ. ನನ್ಗೆಲ್ಲ ಐತಮ್ಮ, ನನ್ಗೆಲ್ಲ ಹಸಿವಾದ್ರೆಲ್ಲ ಭಿಕ್ಷೆ ಬಿಡ್ತೀನಿ, ನೀರಾದ ಕೆರೆ ಬಾವಿಯಲ್ಲಿ ಕುಡ್ತೀನಿ, ಶಯನಕ್ಕೆ ಗುಡಿ ಹಾಳು ಗುಡಿಯಲ್ಲಿ ಮನ್ಕೋತೀನಿ, ನನ್ನ ಸಂಗಾತಿಯಾಗಿ ಚನ್ನಮಲ್ಲಿಕಾರ್ಜುನ ಅದನಂತ ಹೇಳಿ ಮನಸಾ ತಾಯಿಗೆ ಸಮಾಧಾನ ಮಾಡ್ತಾಳ ಮಹಾದೇವಿ. ಆಗ ನೋಡ್ರಿ ಎಷ್ಟು ಅದ್ಭುತ ಅಲ್ಲ. ತಾಯಿ ಸಮಾಧಾನ ಹೇಳ್ತಾ ಉಡುತಡಿಯನ್ನು ತ್ಯಾಗ ಮಾಡ್ತಾಳ. ತಾಯಿಗೆ ಆತರ ಸಮಾಧಾನ ಮಾಡಿ ಉಡುತಡಿಯನ್ನ ಬಿಟ್ಟು ಹೋಗ್ತಾಳ. ಎಲ್ಲಿಗೆ ಹೋಗ್ತಾಳ ಅವಳು? ಕಲ್ಯಾಣದತ್ತ ನಡೀತಾಳ. ವೈರಾಗ್ಯದ ನಿಧಿಯಾಗಿ ದಿಗಂಬರವಾಗಿ ಚಿಲಿಪಿಲಿ ಎಂದು ಹಾಡುವ ಹಕ್ಕಿ ಪಕ್ಷಿಗಳಿಗೆ ಕೇಳ್ತಾಳ, ಸ್ವರ ಮೇಲೆತ್ತಿ ಹಾಡು ಕೋಗಿಲಿಗಳೇ. ಆ ಕಾಡಲ್ಲಿ ಹೋಗ್ಬೇಕಾದ್ರೆ ಹೇಳ್ತಾಳ, ಸ್ವರ ಮೇಲೆತ್ತಿ ಹಾಡುವ ಕೋಗಿಲಿಗಳೇ, ಎನ್ನ ಒಡೆಯ ಚನ್ನಮಲ್ಲಿಕಾರ್ಜುನ ಎಲ್ಲಿ ಇರುವನೆಂದು ಹೇಳಿರೇನು? ಆ ಗಿಡ ಮರಿಗಳಿಗೆ ಕೇಳ್ತಾಳ, ಕಾಡಲ್ಲಿ ನನ್ನ ಚನ್ನಮಲ್ಲಿಕಾರ್ಜುನ ಅದನ್ನ ನೋಡಿರೇನ್ ನೀವು ಅಂತ ಕೇಳ್ತಾಳ. ನೀವು ನೋಡಿರೇನಂತ ನನಗೆ ಹೇಳಿರಿ. ಪರಮಾತ್ಮನ ವಿರಹದಲ್ಲಿ ಕಲ್ಲು ಮುಳ್ಳು ತುಳಿಯುತ್ತಾ ನಡೆದಳು, ಕಲ್ಯಾಣಕ್ಕೆ ನಡೀತಾಳ.
ಆ ಗಿಳಿ ಮರ ಕಾಡಲ್ಲಿ ಹೋಗ್ತಾ ನನ್ನ ಪರಮಾತ್ಮ ಎಲ್ಲ ನೀವು ನೋಡಿರಿ ನನಗೆ ಹೇಳ್ರಿ ಅಂತ ಕಲ್ಲು ತುಳಿತಾ ಮುಳ್ತ ಕಲ್ಯಾಣಕ್ಕ ನಡೀತಾಳ ಮಹಾದೇವಿ. ಮಹಾದೇವಿ ಕಲ್ಯಾಣ ಪ್ರವೇಶ ಮಾಡಿದಳು. ಮಹಾದೇವಿ ಅನುಭವ ಮಂಟಪಕ್ಕೆ ಬರುವ ವಿಷಯ ಬಸವಣ್ಣನವರಿಗೆ ತಿಳಿದಿತ್ತು ಮೊದ್ಲೇ. ಆಧ್ಯಾತ್ಮಿಕರಲ್ಲ ಅವರು. ಆ ಬಸವಣ್ಣ ಅವರು ಆ ಅಂತರಾತ್ಮ ಅಂತ ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ ನಾವು, ಒಳಗಡೆ ಯಾರು ಬರ್ತಿರ್ತಾರ ಯಾರು ಹೋಗ್ತಿರ್ತಾರಂತ ಆ ಚೇತನಾ ಶಕ್ತಿಗಳಿಗೆ ಗೊತ್ತಾಗ್ತದ. ಅವಳಿಗೆ ಏನಂತಾರ, ಬಸವ ಮಂಟಪಕ್ಕೆ ಬರುವ ವಿಷಯ ಬಸವಣ್ಣವ್ರಿಗೆ ಮೊದ್ಲೇ ತಿಳಿದಿತ್ತು ಮಹಾದೇವಿ ಬರುವುದು. ಆ ದಿವ್ಯ ತೇಜೋಮಯ ಶಕ್ತಿ ಆಗಮನ ಹಿಂದೆ ಅಂತ ಅವರ 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 ಅಂತರಾತ್ಮ ಹೇಳ್ತಾ ಇತ್ತು ಅಂತ. ಅಂತರಾತ್ಮ ಒಳಗ ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ, ಅಂತರಾತ್ಮ ಹೇಳ್ತಾ ಇತ್ತು. ಕಾರ್ಯಕ್ರಮ ನಡೆದಿತ್ತು ಬಸವ ಮಠದಲ್ಲಿ, ಅನುಭವ ಮಂಟಪದಲ್ಲಿ ಕಾರ್ಯಕ್ರಮ ನಡೆದಾಗ ಮಂಟಪದ ಒಡೆಯರು, ಅನುಭವ ಮಂಟಪದ ಒಡೆಯರು, ಮಾಯೆಯನ್ನು ಗೆದ್ದಿರುವಂತ ಅಲ್ಲಮ ಪ್ರಭುಗಳು ಅನುಭವ ಮಂಟಪ ಕಾರ್ಯದರ್ಶಿ ಶ್ರೀ ಚನ್ನ ಬಸವಣ್ಣನವರು, ಅಲ್ಲಿ ನಡೆದ ವಿಷಯಗಳ ಬರೆದು ಇಡುವವರು ಶಾಂತರಸರು. ಆ ದಿನಾಲು ಸಮಾನತೆಯ ಕಾಯಕ ಧರ್ಮದ ಬಗ್ಗೆ ವಿಚಾರ ವಿನಿಮಯ ಆಗ್ತಿತ್ತು. 770 ಅಮರ ಗಣಗಳು ಆ ಸಂದರ್ಭದು. 770 ಅಮರ ಗಣಗಳಿಂದಿರುವ ಸಂದರ್ಭದು. ಯಾವತ್ತು ಅಕ್ಕಮಹಾದೇವಿ ಅನುಭವ ಮಂಟಪಕ್ಕೆ ಬಂದ ದಿನ ಒಬ್ಬ ಶರಣ ಬಂದು ಹೇಳ್ತಾನ, ಬಸವಣ್ಣ ನಮ್ಮ ಕಲ್ಯಾಣಕ್ಕೆ ಉಡುತಡಿಯಿಂದ ಮಹಾದೇವಿ ಬಂದಿದ್ದಾಳೆ ಅಂತ. ಬಸವಣ್ಣ ಹಿರಿ ಹಿಗ್ಗತಾರ ಅವ್ರು, ನನ್ನ ಮಗಳು ಬಂದ್ಲು ಅಂತ ಹೇಳಿ ಹಿರಿಯರು ಹಿಗ್ಗತಾರ ಬಸವಣ್ಣನವರು. ಮಹಾದೇವಿ ಅಂದರೆ ಎಷ್ಟು ಪ್ರೀತಿ ಅಂದ್ರ ಬಸವಣ್ಣನವರಿಗೆ ಅವರ ಹೇಳ್ತಾರ, ಪರಮ ವಧು ಮಹಾದೇವಿ ಎಂಬೆನು. ಪರಮ ವಧು ಮಹಾದೇವಿ ಎಂಬೆನಂದ್ರ ನನ್ನ ಹೊಟ್ಟೆಲಿ ಹುಟ್ಟಿದ ಮಗಳು ನಮ್ಮ ಮಹಾದೇವಿ ಅಂತ ಅಂತೀನಿ ನಾನು. ನನ್ನ ಹೊಟ್ಟೆಲಿ ಹುಟ್ಟಿದ ಮಗಳು ಮಹಾದೇವಿ ಅಂತಾರ ತಿಳಿದ ಸಂತೋಷದಿಂದ ಬರ ಮಾಡಿಕೊಳ್ತಾರ ಅವಳನ್ನ, ಮಹಾದೇವಿನ ಬರ ಮಾಡಿಕೊಳ್ತಾರ. ಅಲ್ಲಮ ಪ್ರಭುಗಳು ಮಹಾದೇವಿ ಪರೀಕ್ಷೆ ಮಾಡ್ತಾರ. ಅಲ್ಲಮ ಪ್ರಭುಗಳು ಮಹಾದೇವಿಗೆ ಪರೀಕ್ಷೆ ಮಾಡ್ತಾರ ನೋಡ್ರಿ. ಅಂತ ಸಮಯದಲ್ಲಿ ಕೂಡ ಉದಮದವ ಯೌವನವ ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ. ಇಂಥ ಹರೆಯದ ವಯಸ್ಸಿನಲ್ಲಿ, 16ನೇ ಹರೆಯದ ವಯಸ್ಸಿನಲ್ಲಿ ಉಡುವ ಬಟ್ಟೆನ ತೊರೆದು ಬಿಟ್ಟು ನೀನು ಈ ಕಡೆ ಯಾಕೆ ಬಂದಿದಿ ಅಂತ ಅಲ್ಲಮ ಪ್ರಭುಗಳು ಎಲ್ಲಾ ವಿಷಯ ಗೊತ್ತಿದ್ದು ಕೂಡ ಮತ್ತೆ ಪ್ರಶ್ನೆ ಮಾಡ್ತಾರ ಅವಳನ್ನ. ನೋಡ್ರಿ, ಬೆಂಕಿನ ಏನು ಬಂಗಾರನ ಮತ್ತೆ ಕಾಸಿ ಬಿಡ್ದಂಗ ಅವಳಿಗೆ ಮತ್ತೆ ಈ ಪ್ರಶ್ನೆ ಮಾಡ್ತಾರ. ಅಲ್ಲಮ ಪ್ರಭುಗಳು ಏನ್ ತಿಳಿದಿಲ್ಲ, ಎಲ್ಲ ಗೊತ್ತಿತ್ತು ಅಂದ್ರೂ ಕೂಡ ನೀನು ಇಂಥ ವಯಸ್ಸಿನಲ್ಲಿ, ಹರೆಯದ ವಯಸ್ಸಿನಲ್ಲಿ, ಇಂಥ ವಯಸ್ಸಿನಲ್ಲಿ ಬಟ್ಟೆನೂ ಕೂಡ ತೊರೆದು ಬಿಟ್ಟು ನೀನು ಈ ಬಂದಿಯಲ್ಲ, ಯಾಕೆ ಬಂದಿ ಈ ಕಡೆ ಅಂತ ಅಲ್ಲಮ ಪ್ರಭುಗಳು ಕೇಳ್ತಾರ. ಸತಿ ಎಂದರೆ ಮುನಿಯವರು ನಮ್ಮ ಶರಣರು. ಹೆಣ್ಣು ಮಕ್ಕಳು ಅಂದ್ರ, ಸತಿ ಅಂದ್ರ ಮದುವೆ ಆಗದಿರೋರಂದ್ರ ನಮ್ಮ ಶರಣರಿಗೆ ಸಿಟ್ಟು ಬರ್ತೈತಿ. ಮುನಿತರ ನೀನ್ ಯಾಕೆ ಬಂದಿ ಇಲ್ಲಿಗೆ ಅನುಭವ ಮಂಟಪಕ್ಕಂತ ಕೇಳ್ಬಿಡ್ತಾರ. ನಿನ್ನ ಪತಿಯ ಕುರು ಹೇಳ ಇಲ್ಲ ತಲಗಾಚೆ ತಾಯೆ ಅಂತ ಹೇಳ್ತಾರೆ. ನೀನು ಮದುವೆ ಆಗಿ ಯಾರ ನಿನ್ನ ಪತಿಯ ಹೆಸರನ್ನು ಹೇಳಿದ್ರೆ ಮಾತ್ರ ನೀನು ಅನುಭವ ಮಂಟಪದಲ್ಲಿ ನಿನಗೆ ಸ್ವಾಗತ. ನೀನು ಪತಿ ಹೆಸರು ಹೇಳು ಅಂದ್ರೆ ಅದು ಇಲ್ಲಾಂದ್ರೆ ನಮ್ಮ ಗುರುಗಳು, ನಮ್ಮ ಮುನಿಗಳು, ನಮ್ಮ ಯಾರು ಶಿಷ್ಯರು ಮುನಿಸ್ಕೋತಾರ, ಶರಣರು ಮುನಿಸ್ಕೋತಾರ ಅಂತ ಹೇಳಿದಾಗ ಅವಳು ಹೇಳ್ತಾಳ ನೋಡ್ರಿ, ತೊಲಗಾಚೆ ಅಂತ ಒಂದೇ ಮಾತಲ್ಲಿ ಅಲ್ಲಮ ಪ್ರಭುಗಳು ಹೇಳ್ಬಿಡ್ತಾರ ಮಹಾದೇವಿಗೆ. ಇಂಥ ಸಂದರ್ಭದಲ್ಲಿ 16 ಹರೆಯದ ಇಂಥ ವಯಸ್ಸಿನಲ್ಲಿ ಬಂದ ಮಹಾದೇವಿ, 16, 18, 20 ವಯಸ್ಸ, ಶರೀರದ ವಿಭಜನೆ ಆಗುವ ವಯಸ್ಸದು. ತುಮ್ಕೋ ನೋಡ್ರಿ, 16, 18 ವಯಸ್ಸು. ಈ ವಯಸ್ಸಿನಲ್ಲಿ ಮಕ್ಕಳು ಹಿಡಿಯೋದು ತುಂಬಾ ಕಷ್ಟ. ಅವಕ್ಕೇನು ಅಂಧಕಾರ ಇರ್ತದ, ಅವು ಕಣ್ಣು ಮುಚ್ಚಿ ಸುಮ್ಮನೆ ಏನೋ ತಪ್ಪು ಮಾಡ್ತಾ ಇರ್ತಾರ. ಈ ವಯಸ್ಸು ತುಂಬಾ ಡಿಫಿಕಲ್ಟ್ ಈ ತಂದೆ ತಾಯಿಯರಿ ಹೆಣ್ಣು ಮಕ್ಕಳಿಗೆ ನಾವು ಬೆಳೆಸೋದು. ಇಂಥ ವಯಸ್ಸಿನೊಳಗ ನೀ ಬೆಳೆಸಬೇಕಾದ್ರೆ ಬಹಳ ಕಷ್ಟ ಐತಲ್ಲ. ಇನ್ನು ಆ ಶರೀರದಲ್ಲಿ ಅಂಗಾಂಗಗಳು ವಿಭಜನೆ ಆಗ್ತಾ ಇರ್ತಾವ, ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರ್ತದ, ಕಾಮ ಹೆಚ್ಚಾಗ್ತಾ ಇರ್ತದ. ಆ ಸಮಯದಲ್ಲಿ ಈ ತರ ಇರೋದು ಬಹಳ ಕಷ್ಟ ಐತಿ. ಇಂಥ ವಯಸ್ಸಿನಾಗ ನೀ ಬಂದಿದಿ ಯಾಕಂತ ಪ್ರಶ್ನೆ ಮಾಡ್ತಾರ. ಇದ್ರ ಬಗ್ಗೆ ಹೇಳಕ್ ಹೋದ್ರ ಬಹಳ ಈ ವಯಸ್ಸಿನ ಬಗ್ಗೆ ಅದು ಟೈಮ್ ಆಗ್ತದ. ಆಗ ಅವರು ಅಲ್ಲಮ ಪ್ರಭುಗಳು ಕೇಳ್ತಾರ. ಮಹಾದೇವಿ ಹೇಳ್ತಾಳ ಅವಾಗ, ಅಲ್ಲೇ ಇಡು ದುಡ್ಡು, ಏನ್ ತಂದಿ? 8 ರೂಪಾಯಿ ಇಡು ಅಲ್ಲೇ. ಆಮೇಲೆ ಬಾ ಹೋಗಿ, ಬೇಡ. ಮಹಾದೇವಿ ಹೇಳ್ತಾಳ, ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನ ಆಗಿಪ್ಪುದಯ್ಯ, ನೀ ಕೊಟ್ಟ ಆಯುಷ್ಯವನ್ನೊಳನಕ್ಕ
ಅಂಗ ಸಂಗಿಗಳ ಸಂಘದಲ್ಲಿ ದಿನ ಕಳೆ ದಿನ ಕಳೆವೇನಯ್ಯ ಪ್ರಭುವೆ ಅಂತ ಹೇಳ್ತಾರ. ಆಡುವುದು ಪಾಡುವುದು ಎಲ್ಲ ನನಗ್ ಬೇಡಾಗೈತಿ. ಆಡೋ ಪಾಡೋ ವಯಸ್ಸೈತಿ ಆದ್ರೆ ಇಲ್ಲ ಅನ್ನಲ್ಲ. ಕೇಳುವುದು ಈ ಸರಸ ಸಮ್ಮೇಳನಾದಿಗಳನ್ನ ಇದು ಬೇಡ. ನೀ ಕೊಟ್ಟ ಆಯುಷ್ಯವನ್ನ ನೀ ಕೊಟ್ಟ ಆಯುಷ್ಯನ ಅಂಗ ಸಂಗಿಗಳ ಸಂಘದಲ್ಲಿ ಅಂದ್ರ ಈ ಆಧ್ಯಾತ್ಮಿಕ ವಿಷಯದಲ್ಲಿ ಈ ಆಧ್ಯಾತ್ಮಿಕ ಚಿಂತಕರ ಜೊತೆ ನಾನು ದಿನಗಳನ್ನ ಕಳಿಬೇಕು ಅಂತ ಬಂದೀನಿ. ಈ ವಯಸ್ಸು, ಈ ಹರಿಯ, ಇದು ಮದುವೆ, ಮಕ್ಕಳು ನನ್ ಬೇಡ, ತ್ಯಾಗ ನನಗ ಬೇಡವಾಗೈತಿ. ಇರೋ ವಯಸ್ಸನ್ನ ನಿಮ್ಮಂತವ್ರ ಜೊತೆ ನಾ ಸತ್ಸಂಗ ಮಾಡಿ ಜೀವನ ಕಳಿಲಕ್ ಬಂದಿನಿ ಪ್ರಭುವೆ ಅಂತೇಳಿ ಅಲ್ಲಮ ಪ್ರಭುಗಳು ತಿಳಿಸ್ತಾಳ. 84 ಜೀವರಾಶಿಗಳಲ್ಲಿ ಮಾನವ ಶ್ರೇಷ್ಠ ಜನ್ಮ. ಮಾನವ ಜನ್ಮ ಇಂಥ ಜನ್ಮ ಕೊಟ್ಟಿರಿ ಅಂದ ಮೇಲೆ 4 ದಿನ ಇದ್ದು ಅನುಭವ ಮಂಟಪದ ಚರ್ಚೆಯಲ್ಲಿ ಇದ್ದು ನನ್ನ ಜನ್ಮ ಪಾವನ ಮಾಡಿಕೊಳ್ಳಬೇಕೆಂಬ ಅಂತ ಬಂದೆ ಅಂತ ತಿಳಿಸ್ತ. ಹರನೇ ನೀ ಎನಗ ಹರನೇ ನನ್ನ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೇನು ನೋಡ ಅಂತ ಹೇಳ್ತಾರ. ಚನ್ನಮಲ್ಲಿಕಾರ್ಜುನನೇ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸು ಮಾಡೀನಿ ನಾನು ಅಂತ ಹೇಳ್ತಾಳ ನೋಡ ಅಂತ ತಿಳಿಸ್ತಾಳ. ಹಸೆಯ ಮೇಲಣ ಮಾತಾ ಬೆಸಗೊಳ್ಳಲಿಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರು ಎಮ್ಮವರು ಪರಮಾತ್ಮ ನಡೆ ನನ್ನ ಗಂಡ ತಿಳಿಸಿದ್ಲು ಹೇಳ್ತಾಳವ್ರು. ಹಸೆ ಮಣೆಯ ನನ್ನ ಮದುವೆ ಮಾಡಿ ಬೆಸಗೊಂಡು ಎಲ್ಲರೂ ಶಶಿಧರನ ಹತ್ತಿರಕ್ಕೆ ಹೋಗು ಅಂತ ನನ್ನನ್ನ ಮದುವೆ ಮಾಡಿ ಕಳಿಸ್ಯಾರ ಚನ್ನಮಲ್ಲಿಕಾರ್ಜುನಗಂತ ಎಮ್ಮವ್ರು ನನಗಿಲ್ಲಿ ಕಳಿಸ್ಯಾರ ಅಂತ ಹೇಳ್ತಾಳ. ಅಲ್ಲಮ ಪ್ರಭುಗಳು ಕೇಳ್ತಾರ, ಬಟ್ಟೆಯನ್ನು ಕಳಿಸಿದೀಯಲ್ಲ. ಎಷ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ನೋಡ್ರಿ. ಎಂತ ಪ್ರಶ್ನೆ ಹ್ಯಾಂಗ್ ಕೇಳ್ಬೇಕು ಆ ನೊಂದ ಮನಸ್ಸಿಗೆ ಈ ಪ್ರಶ್ನೆಗಳು ಎಷ್ಟು ನೋವು ಮಾಡ್ಬೇಡ. ಎಲ್ಲಾ ತಿಳಿದು ತಂದೆ ಕಳಚಿ ಈ ಕೇಶಗಳಿಂದ ಶರೀರವನ್ನು ಮುಚ್ಚಿದೆಯಲ್ಲ ಯಾಕೆ ಅಂತ ಕೇಳ್ತ. ನೀನು ಬಟ್ಟೆನೆ ಬಿಚ್ಚಿ ಅಂದ್ಮೇಲೆ ಬಟ್ಟೆನೆ ತ್ಯಾಗ ಮಾಡಿ ಇಂಥ ವಯಸ್ಸಿನಾಗ ಅಂದ್ಮೇಲೆ ಕೇಶನರ ಯಾಕೆ ನಿನ್ನ ಮರೆ ಮಾಚ್ಕೊಂಡಿದ್ದೀನಿ ದೇಹ ಅಂತ ಕೇಳ್ತಾರ ಯಾರು ಅಲ್ಲಮ ಪ್ರಭುಗಳು. ಆದ್ರ ಮಾದೇವಿ ಬಯಸಿ ಹೇಳ್ತಾಳ. ಮಾದೇವಿ ಬಯಸಿ ಬಿಳಲಿ ಮಾದೇವಿ ಹೇಳ್ತಾಳ. ಬಯಸಿ ಮಾದೇವಿ ಬಳಲಿ ಹೇಳ್ತಾಳ, ನೊಂದು ಹೇಳ್ತಾಳ. ಅರಮನೆಯನ್ನು ಬಿಟ್ಟು ಉಟ್ಟ ಬಟ್ಟೆಯನ್ನು ಬಿಟ್ಟು ಪರಿಪಕ್ವವಾಗಿ ಇಲ್ಲಿಗೆ ಬಂದಿದ್ದೀನಿ, ನೀವು ಅರ್ಥ ಮಾಡಿಕೊಳ್ಬೇಕು. ಅರಮನೆ ಬಿಟ್ಟಿನಿ, ಆ ಸುಖ ವೈಭೋಗ ಬಿಟ್ಟಿನಿ, ಆಭರಣ ಬಿಟ್ಟಿನಿ, ಬಟ್ಟೆ ಬಿಟ್ಟಿನಿ, ಇಷ್ಟೆಲ್ಲ ಬಿಟ್ಟು ಬಂದ್ರು ಕೂಡ ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅಲ್ಲಮ ಪ್ರಭುಗಳಿಗೆ ಕೇಳ್ತಾಳ ಮಾದೇವಿ. ಕೂದಲನ್ನು ಏಕೆ ಮುಚ್ಚಿಕೊಂಡು ಇದ್ದೀಯ ಅಂತ ಕೇಳುತ್ತೀರಲ್ಲ. ಬಟ್ಟೆನ ಬಿಟ್ಟು ಅರಮನೆ ಬಿಟ್ಟು ಎಲ್ಲಾ ಬಿಟ್ಟು ಕೂಡ ನನ್ನ ತಂದೆ ತಾಯಿಯರನ್ನ ಬಿಟ್ಟು ನಾನು ವೈರಾಗ್ಯದಿಂದ ಇಲ್ಲಿಗೆ ಬಂದಿನ ಕೂದಲನ್ನರ ಯಾಕೆ ಮುಚ್ಕೊಂಡಿದ್ದೀಯ ಅಂತ ನಿನ್ನ ಕೇಳುತ್ತೀರಲ್ಲ. ನನ್ನ ಸಲುವಾಗಿ ಮುಚ್ಚಿಕೊಂಡಿಲ್ಲ ಹೇಳ್ತಾಳವಳು. ನನ್ನ ಸಲುವಾಗಿ ಈ ರೋಮಗಳಿಂದ ಈ ದೇಹನ ಮುಚ್ಚಿಕೊಂಡಿಲ್ಲ. ನಿಮ್ಮ ಮನಸ್ಸಿಗೆ ನೋವಾದೀತೆಂದು ತಂದೆಯ ಮುಂದೆ ಬಂದಾಗ ನಿನ್ನ ಮನಸ್ಸಿಗೆ ನೋವಾದೀತೆಂದು ಮುಚ್ಚಿಕೊಂಡು ಬಂದೆ. ಈ ಪ್ರಪಂಚದ ಸಲುವಾಗಿ. ಯಾಕಂದ್ರೆ ನೋಡೋರ್ ಕಣ್ಣಿ ಅದ ಸರಿ ಇರುವುದಿಲ್ಲ. ಇಷ್ಟ ಮಾಡಿದ್ದೆ ರೊಗಡ್ ಆಯ್ತವಳಿಗೆ. ಭಾಳ ಕಷ್ಟ ಐತಿದು ಈ ರೋಮಗಳ ಮುಚ್ಚೋದು. ಎಷ್ಟು ಕಷ್ಟ ಅಂದ್ರ ಕಾಡಲ್ಲಿ ಬರ್ಬೇಕಾದ್ರ ಈ ತರಂಗಿಣಿ ಬುಕ್ಕಲ್ಲಿ ಐತಿ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡ್ಯಾರ. ಪ್ರತಿ ಹೆಜ್ಜೆ ಪ್ರತಿ ಕ್ಷಣ ನೋವು ಐತೆ ಅವಳಿಗೆ. ಅಲ್ಲಿ ಬಹಳ ಕಷ್ಟಪಟ್ಟಾಳ. ಕಾಡಲ್ಲಿ ಬರ್ಬೇಕಾದ್ರ, ರೋಮಗಳು ಮುಚ್ಕೋಬೇಕಾದ್ರ, ಊಟ ತಿನ್ಬೇಕಾದ್ರ, ಭಿಕ್ಷೆ ಬೇಡ್ಬೇಕಾದ್ರ ಎಷ್ಟು ನೋವು ಮಾಡಿದಾರ ಅಂದ್ರೆ ಪ್ರಪಂಚಕದಲ್ಲಿ ಅಷ್ಟು ನೋವು ಇರ್ತದ. ಅಷ್ಟು ಅನುಭವಿಸಿದಾಳ ಅವಳು ಕಷ್ಟ. ಆ ಕಷ್ಟನ ಆ ಬುಕ್ಕಲ್ಲಿ ಐತಿ. ನಾ ಶಾರ್ಟ್ ಆಗಿ ಹೇಳ್ತಾ ಇದ್ದೇನೆ. ಕೂದಲನ್ನು ಈ ಪ್ರಪಂಚಕ್ಕಾಗಿ ಮುಚ್ಕೊಳ್ಳೋದೇ ಪ್ರಪಂಚಕ್ಕಾಗಿ ನೋಡುವರ ಕಣ್ಣರು ಕುಕ್ಕಬಾರದು ಅಂತ ಮುಚ್ಕೊಂಡಿದೀನಿ ಅಂತ ಹೇಳ್ತಾ ಬಂದೆ ಅಂತ ಹೇಳ್ತಾ. ಈ ಶರೀರ ಮೋಹ ಇಲ್ಲ. ಶರೀರದ ಕಡೆ ನನಗೆ ಮೋಹ ಇಲ್ಲ ಹೇಳ್ತಾ. ನನಗೆ ಶರೀರದ ಕಡೆ ಮೋಹ ಇಲ್ಲ. ನನಗಾಗಿ ಏನು ಇಲ್ಲ. ಈ ಜನರಿಗಾಗಿ ಕೂದಲನ್ನ ರೋಮಗಳನ್ನ ಮುಚ್ಕೊಂಡಿದ್ದೀನಿ ಅಂತ ಉತ್ತರ ಕೊಡ್ತಾಳ. ಪ್ರಭುದೇವರು ಅಕ್ಕನನ್ನು ನಮಸ್ಕಾರ ಅಂತ ಹೇಳ್ತಾರ. ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಗಳನ್ನ, ಯಾಕಂದ್ರೆ ಅನುಭವಿಸಿದವರಿಗೆ ಯಾವ ಭಯನೂ ಇರಲ್ಲ ಮಾತಾಡಕ, ಪ್ರಶ್ನೆಗೆ ಉತ್ತರ ಹೇಳಕ್.
ಹಂಗ ಅವಳು ಅಲ್ಲಿಂದನು ಕೌಶಿಕ ಮಹಾರಾಜನ ಮನೆಯಿಂದನು ಕಾಡಿಂದನು ಕಷ್ಟಪಟ್ಟು ಬಂದಾಳಲ್ಲ. ಎಲ್ಲಿ ಏನಂತ ಗೊತ್ತಲ್ಲ, ಪ್ರಶ್ನೆ ಮಾಡಿದಾಗ ಅಲ್ಲಮ ಪ್ರಭುಗಳು ಪ್ರಶ್ನಿಸಿದಾಗ ಸರಾಗವಾಗಿ ತನ್ನ ಉತ್ತರನ ಕೊಡ್ತಾಳ ಮಾದೇವಿ. ಆಗ ಅಲ್ಲಮ ಪ್ರಭುಗಳು ಹೇಳ್ತಾರ, ನಿನ್ನ ಆ ಧೈರ್ಯಕ್ಕೆ, ಆ ನಿನ್ನ ವೈರಾಗ್ಯತನಕ್ಕೆ ಮೆಚ್ಚಿದೆ ಅಂತ ನಮಸ್ಕಾರ ಮಾಡ್ತಾರ ಸಿದ್ದರಾಮೇಶ್ವರರು. ವೈರಾಗ್ಯ ನಿಧಿ ಅಂತಾರ ಅವ್ರು ಅವಾಗ. ನೀನು ಎಂತ ವೈರಾಗ್ಯ ನಿಧಿ ಅಮ್ಮ ಅಂತ ಹೇಳಿ ನಮಸ್ಕಾರ ಮಾಡ್ತಾರ. ಅಲ್ಲೇ ಇದ್ದ ಸೊನ್ನಾಪುರದ ಸಿದ್ದರಾಮೇಶ್ವರ ಹೇಳ್ತಾರ, ಹೆಣ್ಣು ಹೆಣ್ಣಲ್ಲ, ಹೆಣ್ಣಿನ ಶಕ್ತಿ ಅಪಾರವಾಗಿತ್ತೈತಿ. ಇವಾಗ ನವರಾತ್ರಿಲಿ ನೋಡಿ, ನವ ದುರ್ಗೆಯರು ಪ್ರತಿ ಒಂದು ದಿನ ಒಂದೊಂದು ಅವತಾರದಲ್ಲಿ ಭ್ರಷ್ಟಾಚಾರ, ನ್ಯಾಯವಾಗಿ ಭ್ರಷ್ಟಾಚಾರ, ಈ ಇದು ಏನು ಪ್ರಪಂಚ, ಅಲ್ಲೇ ಇಟ್ಟು ಹೋಗು ಆಮೇಲೆ ಬಾರೋ. ಹಾ, ಹಿಂಗ ಹೆಣ್ಣಿನ ಶಕ್ತಿ ಅಪಾರವಾಗಿದ್ದದ. ಇವಾಗ ಮೊದಲನೇ ಶೈಲಪುತ್ರಿಯಲ್ಲಿ ನಮ್ಮ ಗುರುಗಳು ಈ 9 ದಿನದ 9 ಕ್ಲಾಸಲ್ಲಿ ಹರಿಶಂಕರ್ ಸರ್ ಒಂದೊಂದು ಶಕ್ತಿಯ ಬಗ್ಗೆ ಒಂದೊಂದು ಆ ಏನು ಮಂತ್ರ ಐತಲ್ಲ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಯಾರ. ಅದ್ರ ಬಹಳ ಆಗ್ತದ. ಮೊದಲನೇದಾಗಿನೇ ಐತಿ, ಹೆಣ್ಣು ಮಕ್ಕಳು ಶಕ್ತಿಯ ಮೂಲ, ಪ್ರಕೃತಿಯ ಮೂಲ ಶೈಲಪುತ್ರಿ. ಹೆಣ್ಣಿನಲ್ಲಿ ಅಷ್ಟು ಶಕ್ತಿ ಐತಿ. ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲ ನೋಡ್ರಿ, ಬೇಕಿದ್ರೆ ನೀವು ಲಿಸ್ಟ್ ಮಾಡ್ರಿ, ಹೆಣ್ಣು ಮನಸ್ಸು ಮಾಡಿದ್ದು ಏನ್ ಕಡಿಮೆ ಐತಿ, ಏನಿಲ್ಲ. ಆಗಿನ ಕಾಲದಲ್ಲಿನೇ ಅಕ್ಕ ಮಹಾದೇವಿಗೆ ಅಕ್ಕ ಅಂತ ಬಿರುದು ಕೊಟ್ಟವರು. ಅಕ್ಕ ಅಂತ ಬಿರುದು ಪಡೆದವಳು ಹೆಣ್ಣು ಮಗಳೇ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರರು ಹೇಳ್ತಾರೆ. ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳನ್ನ ಹೆರುವ ಯಂತ್ರ ಅಂತ ನೋಡ್ಕೊಂಡ. ಈಗ ಬಹಳ ನೋವೈತಿ. ಇನ್ನು ಬಹಳ ಎಲ್ಲ ನಾವೊಬ್ರು ಆರಾಮಾಗಿದ್ದೀವಿ, ನಮ್ ಗಂಡ ಮನೆ ಮಕ್ಕಳು ಚೆನ್ನಾಗಿದ್ದೇವೆ ಅಂತಲ್ಲ. ಹೆಣ್ಣಿಗೆ ಹಿಂಸೆ ಮಾಡೋರು ಜಗತ್ತದ ಮೇಲೆ ತುಂಬಾ, ಗಂಡಂದ್ರು ಹೆಣ್ಣು ಹಿಂಸೆ ಮಾಡ್ತಾರ. ಪ್ರಾಪಂಚಿಕದನು ಹಿಂಸೆ ಐತಿ. ಇನ್ನು ಸ್ವತಂತ್ರ ಎಷ್ಟಾದ್ರೂ ಕಡಿಮೆನೇ ಆಗೈತೆ. ಆದ್ರೂ ಕೂಡ ಹೆಣ್ಣು ಮೇಲ್ಗೈನೇ ಆಗೈತಿ. ಈಗ ತಿಳಿದು ನೋಡಿದ್ರೆ ಹೆಣ್ಣಿನಿಂದನೇ ಎಲ್ಲ ನಡೆದಿರೋದು. ಹೆಣ್ಣೆ ಶಕ್ತಿ. ಈ ಹೆರು ಯಂತ್ರ ಅಂತ ತಿಳ್ಕೊಂಡಾರ. ಒಬ್ಬೊಬ್ರು ಹಂಗ ತಿಳ್ಕೊಂಡಿರ್ತಾರ. ಅವ್ರವ್ರ ಅಂಧಕಾರದಿಂದ ತಿಳ್ಕೊಂಡಿರ್ತಾರ. ಮನಿ ಕೆಲಸ ಮಾಡಕ್ ಅಷ್ಟೇ ಮೀಸಲು, ಅವರು ಮಕ್ಕಳು ಮಾಡ್ಕೊಳಕ್ ಅಷ್ಟೇ ಮೀಸಲು, ನಾ ಹೇಳ್ದಂಗ್ ಕೇಳ್ಬೇಕು ಅಂತ ಅನ್ನೋ ಜನನು ಅದಾರ. ಸ್ವತಂತ್ರ ಬಿಟ್ಟಿರೋ ಜನನು ಅದಾರ. ಸ್ವತಂತ್ರನ ಪಡ್ಕೊಂಡಿರೋ ಹೆಣ್ಣು ಮಕ್ಕಳು ಕೂಡ ತುಂಬಾ ಅದಾರ. ತಿಳಿದಿದ್ದಾರೆ. ತಮ್ಮ ಸೇವೆಯನ್ನು ಮಾಡುವ ಸೇವಕಿ ಅಂತ ಅನ್ಕೊಂಡಿರ್ತಾರ ಅಂತ ತಿಳಿದಾರ. ಭೋಗದ ವಸ್ತು ತಿಳಿದಾರ. ಆದ್ರ ಹೆಣ್ಣು ಗಂಡಿನಷ್ಟೇ ಸಮರ್ಥಳು ಅಥವಾ ಗಂಡಿನಕ್ಕಿಂತ ಹೆಚ್ಚಿನ ಸಮರ್ಥಳು. ಇದು ಬಹಳ ಮೆಚ್ಕೋತೀನಿ ನಾನು. ನಿಜವಾಗ್ಲೂ ಇದು ಗಂಡಿನಕ್ಕಿಂತ ಹೆಚ್ಚಿನ ಸಮರ್ಥಳು ಹೆಣ್ಣು ಮಕ್ಕಳು ಅದಾರ. ಈಗ ನೀವು ಬೇಕಾದ್ರೆ ನೋಡ್ರಿ, ಒಂದು ಲಾರಿ ಓಡಿಸ್ತಾರ, ಡ್ರೈವರ್ ಅದಾರ, ಪೈಲಟ್ ಓಡಿಸ್ತಾರ. ಏನ್ ಮಾಡಲ್ಲ ಹೇಳ್ರಿ ಹೆಣ್ಣು ಮಕ್ಕಳು. ಫೈರ್ ಇಂಜನ್, ಪೆಟ್ರೋಲ್ ಹಾಕ್ತಿವಿ ಹೆಣ್ಣು ಮಕ್ಕಳು. ನಾವು ಯಾವದಕ್ಕೂ ಹೆದರಲ್ಲ, ಹೆದರಿಕೆ ಇಲ್ಲ. ಇವಾಗ ಅವಾಗೆಲ್ಲ ಇತ್ತು ಮೂಲೆ ಗುಂಪಾಗೋದು, ಅವ್ರಂತಾರ ಇವ್ರಂತಾರ. ಈಗೇನಿಲ್ಲ. ಇವಾಗ ಹೆಣ್ಣಿನಲ್ಲಿ ಇರುವ ಗಂಡಿನಕ್ಕಿಂತನೂ ಹೆಚ್ಚಿನ ಸಮರ್ಥಗಳು ಇದ್ದೀವಿ ನಾವು. ಒಂದು ಹೆಣ್ಣು ಇರ್ಲಿಲ್ಲ ಅಂದ್ರೆ ಮನಿನೇ ನಡೆಯುವುದಿಲ್ಲ ಇವಾಗ. ಯಾಕಂದ್ರೆ ಗಂಡು ಮಕ್ಕಳಿಗೆ ದುಡ್ಡು ತಂದು ಕೊಡೋದು ಅಷ್ಟೇ ಗೊತ್ತೈತಿ. ಅದನ್ನ ಬಳಕೆ ಮಾಡುವುದು ಹೆಣ್ಣು ಮಕ್ಕಳೇನೆ. ಎಷ್ಟು ಚೆನ್ನಾಗಿ ಯಾವ್ದಕ್ಕೆ ಏನ್ ಮಾಡ್ಬೇಕಂತ ಒಂದೊಂದು ಮನೆಯಲ್ಲಿ ನೋಡ್ರಿ, ಹೆಣ್ಣು ಮಕ್ಕಳು ಗಂಡಂದ್ರು ಚಿಕ್ಕ ವಯಸ್ಸಿನಾಗೇನೆ ಹೆಣ್ಮಕ್ಳು ಅವ್ರು ಸರಿ ಹೋದ್ರು ಅಂದ್ರ ಮನಿನೇ ನಮ್ ಕಡೆ ಹತ್ರ ಒಟಾಳೆ ಆದ್ವು ಅಂತಾರ. ಮಕ್ಕಳು, ಮನಿ, ಆಸ್ತಿ, ಪದು, ಮನಿ. ತಂದೆ ಇದ್ರ ತಾಯಿ ಇದ್ರ ಇನ್ನೂ ಕಲ್ಲು ನಮ್ ಕಡೆ ತರ ತಾಯಿ ಇದ್ರ ಕಲ್ಲು ಒಣಸಿ ಮಕ್ಕಳನ್ನ ಬೇಳಿಸ್ತಾಳ, ಸಂಸಾರನ ನಿಭಾಯಿಸ್ತಾಳ. ತಾಯಿ ಹೋದ್ಮೇಲೆ ಮಕ್ಕಳು ಪರದೇಶ ಆಗ್ಬಿಡ್ತಾವ. ಮತ್ತ ಯಜಮಾನ್ರಿಗೆ, ಗಂಡ್ ಮಕ್ಳಿಗೆ ಸಂಸಾರ ನಿಭಾಯಿಸಕ್ಕ ಆಗಲ್ಲ ಅಂತ ನಾವು ಎಷ್ಟೋ ಮನೆಗಳು ಒಟ್ಟಾಳಾಗಿದ್ದೇನೆ ನೋಡಿವಿ. ಮಕ್ಳಿದ್ರ ಮಕ್ಳು ಒಂದ್ ಕಡೆ ಹೋಗ್ಬಿಡ್ತಾವ, ಸಂಸಾರ ಒಂದ್ ಕಡೆ ಆಗ್ಬಿಡ್ತದ. ಹೆಂಡತಿ ಇಲ್ಲ ಅಂದ್ರ ಹಂಗ ಆಗಿರೋದು ನಾವು ಉದಾಹರಣೆಗಳನ್ನ ಕಂಡೀನಿ. ಆಗ ಅದಕ್ಕೆ ಹೇಳ್ತೀನಿ, ಹೆಚ್ಚಿನ ಶಕ್ತಿ ಗಂಡಿನಿಗಿಂತಲೂ ಹೆಚ್ಚಿನ ಸಮರ್ಥಳು ಹೆಣ್ಣು ಮಗಳು ಅಂತ ನಾನು ಅಪ್ರಿಶಿಯೇಟ್ ಮಾಡ್ಕೋತೀನಿ. ನನ್ನನ್ನು ನಾನು ಹೊಗಳ್ಕೋತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಣ್ಣು ಶಕ್ತಿವಂತಳು ಅಂತ. ಇಂಥದನ್ನ ನೀನು ನಿರೂಪಿಸಿದ್ದೀಯ ತಾಯಿ ಅಂತ ಹೇಳ್ತ ತಿಳಿದು ಇಲ್ಲಿ ಇರುವ ಶರಣರು ಮಾದೇವಿ ಇಂದಿನಿಂದ ಕೇವಲ ಮಾದೇವಿ ಅಲ್ಲ, ಜಗತ್ತಿಗೆ ಅಕ್ಕ ಮಾದೇವಿ ಅಂತ ಅವಾಗ ಒಂದು ಬಿರುದು ಕೊಡ್ತಾರ. ನೀನು ಗಂಡಿಗಿಂತಲೂ ಮೀರಿ ಸಮರ್ಥಳಿದ್ದೀಯ ಅಂತ ಹೇಳಿ ಅಲ್ಲಮ ಪ್ರಭುಗಳು ಅವಾಗ ಒಂದು ಬಿರುದು ಕೊಡ್ತಾರ. ಏನು? ಅಕ್ಕ ಮಾದೇವಿ ಅಂತ. ಅಕ್ಕ, ಎಲ್ಲರಿಗೂ ನೀನು ಅಕ್ಕ ಅಂತ ಅವಳಿಗೆ ಒಂದು ಬಿರುದನ್ನ ಕೊಡ್ತಾರ ಎಂದರು ಮಾದೇವಿ. ಇಂಥ ಬಿರುದು ಪಡೆದು 900 ವರ್ಷಗಳ ಹಿಂದೆ
ಅನುಭವ ಮಂಟಪದ ಒಂದು ಸ್ತ್ರೀಗೆ ಸಮಾನ ಸ್ಥಾನ ಕೊಟ್ಟಿತ್ತು. ಮೈ ರೋಮಾಂಚನ ಆಗ್ತದ ನೋಡ್ರಿ, ಮೈ ರೋಮಾಂಚನ ಆಗ್ತದ. 900 ವರ್ಷಗಳ ಹಿಂದೆ ಸಮಾನ ಸ್ಥಾನ ಕೊಟ್ಟಿತ್ತಂತ, ಹೆಣ್ಣು ಮಕ್ಕಳಿಗೆ ಗಂಡಿನ ಸಮಾನ ಸ್ಥಿತಿ ಕೊಟ್ಟಿತ್ತು. ಪುರುಷ ಪ್ರಧಾನವಾಗಿರುವಂತ ಸಮಾಜದಲ್ಲಿ ಸ್ತ್ರೀಯಳು ಸರ್ವ ಸಮರ್ಥಳು ಎಂದು ಬಿರುದನ್ನು ಪಡೆದವಳು ಅಕ್ಕಮಹಾದೇವಿ. ಬಹಳ ಹೆಮ್ಮೆ ಅನಿಸ್ತೈತಿ. ನಾ ಈ ಸ್ತ್ರೀ ಕುಲದಾಗ ಜನ್ಮ ತಾಳಿ ಸ್ತ್ರೀ ಕುಲದಲ್ಲಿ ಇದ್ದು ನಾ ಹೆಣ್ಣು ಮಗಳಾಗಿ ನನಗೆ ಹೆಮ್ಮೆ ಅನಿಸ್ತೈತಿ. ಸರ್ವ ಸಮರ್ಥಳ ಅಂತ ನಾನು ಕೂಡ ಒಪ್ಕೋತೀನಿ. ಎಲ್ಲವೂ ಕೂಡ ಮಾಡಿ ತೋರಿಸ್ತೀನಿ. ನಾನು ಚಾಲೆಂಜಿಂಗ್ ಆಗಿ ನಾನು ಕೂಡ ರೆಡಿ ಇದ್ದೀನಿ ಅಂತ ಹೇಳಕ್ ಇಷ್ಟ. ಅಕ್ಕ ಮಹಾದೇವಿ 500 ವಚನಗಳಿಗೆ ಕಲ್ಯಾಣದಲ್ಲಿ ಸ್ವಲ್ಪ ದಿನ ವಚನಗಳನ್ನ ಪರಿಸುವ ಸತ್ಕಾರ್ಯ ಮಾಡ್ತಾಳ. 500 ವಚನ ಬರೀತಾಳ, 500 ವಚನಗಳನ್ನ ಸತ್ಕಾರ್ಯ ಮಾಡ್ತಾಳ. ಕೊನೆಗೆ ಕಾಲ್ನಡಿಗೆಯಲ್ಲಿ ಅಕ್ಕ ಮಹಾದೇವಿ ಮತ್ತೆ ಕೊನೆಗೆ ಸ್ವಲ್ಪ ದಿನ ಅನುಭವ ಮಂಟಪದಲ್ಲಿ ಇದ್ದು, ಕಲ್ಯಾಣದಲ್ಲಿ ಇದ್ದು, ಬಸವಣ್ಣನ ಜೊತೆ ಚಿಂತಕರ ಜೊತೆ ಸತ್ಸಾರ ಮಾಡಿ ಕೊನೆಗೆ ಏನ್ ಮಾಡ್ತಾಳ, ಕಾಲ್ನಡಿಗೆಯಲ್ಲೇ ನಡ್ಕೋ ತಿಳ್ಕೊತಾಳ, ಶ್ರೀಶೈಲಕ್ಕ ತಲುಪ್ತಾಳ. ಆಮೇಲೆ ಬಾರೋ ಒಂದ್ ಸ್ವಲ್ಪ ನೀ ತಗೊಂಡ್ ಹೋಗು, ಆಮೇಲೆ ಬಾ. ಏನ್ ಹೇಳ್ತಾಳ, ಶ್ರೀಶೈಲಕ್ಕ ನಡೀತಾಳ ಅಕ್ಕ ಮಹಾದೇವಿ. ಕಾಲ್ನಡಿಗೆಯಲ್ಲಿ ಶ್ರೀಶೈಲಕ್ಕ ಹೋಗ್ತಾಳ, ತಲುಪ್ತಾಳ. ಮಲ್ಲಿಕಾರ್ಜುನ ದರ್ಶನ ಪಡಿತಾಳ. ಶ್ರೀಶೈಲಕ್ಕ ಕದಳೀವನ ಎಂಬಲ್ಲಿ ಕೆಲ ತಿಂಗಳ ಕಾಲ ತಪಸ್ಸನ್ನು ಮಾಡ್ತಾಳ. ಒಂದೇ ನಿಮಿಷ, ಈಗ ಹೇಳ್ಬೇಕು ಹುಡುಗದ ಹೋಗಂಗ ಕೊಡು ಏನ. ಎಸ್, ಹಂಗಾಗಿ ಏನ್ ಮಾಡ್ತಾಳ, ಶ್ರೀಶೈಲಕ್ಕ ನಡ್ಕೊಂಡ್ ಕಾಲ್ನಡಿಗೆಯಲ್ಲಿ ಶ್ರೀಶೈಲಕ್ಕೆ ಹೋಗ್ತಾಳ. ಕದಳಿ ಬನದೊಳಗ ಹೋಗ್ತಾಳ. ಸ್ವಲ್ಪ ದಿನ ಅಲ್ಲೇ ಇದ್ದು ಆ ಗುಹೆಯಲ್ಲಿ ಕದಳಿ ಬನದೊಳಗ ತಪಸ್ಸು ಮಾಡ್ತಾಳ ಅಕ್ಕ ಮಹಾದೇವಿ. ಆಮೇಲೆ ಆ ಗುಹೆಯಲ್ಲಿ ಕದಳಿ ವನದಲ್ಲಿ ಲಿಂಗೈಕ್ಯಳಾಗ್ತಾಳ ಅಕ್ಕ ಮಹಾದೇವಿ ಅಲ್ಲಿ. ಅದಕ್ಕ ಈಗ ಅಕ್ಕ ಮಹಾದೇವಿ ಗುಹೆಗೆ ಎಂದು ಕರೀತಾರ. ಅದಕ್ಕೆ ಆ ಕದಳಿ ಬನದಲ್ಲಿ ಅಕ್ಕ ಮಹಾದೇವಿ ಗುಹೆ ಎಂದೇ ಕರೀತಾರಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಅಕ್ಕ ಮಹಾದೇವಿಯ ಜೀವನ ಚರಿತ್ರೆ. ತುಂಬಾ ಕಷ್ಟದಿಂದ ಬಂದು ಉನ್ನತ ಸ್ಥಾನಕ್ಕೆ ಹೋದ ಅಕ್ಕ ಮಹಾದೇವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಟೈಮ್ ಐತೆ ನೋಡೋಣ, ಆಗಿರ್ಬೇಕು ಅನ್ಕೋತೀನಿ. ಎಸ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ ಸರ್.